ಕಾಂಪಿಟೇಟಿವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭೌತಶಾಸ್ತ್ರದ್ದು 101ನೇ ಪ್ರಶ್ನೆ ನೋಡೋಣ. 15 ಗ್ರಾಮಿಗೆ ನೀರಿಗೆ 60 ಕ್ಯಾಲರಿ ಉಷ್ಣತೆಯನ್ನು ಒದಗಿಸಿದಾಗ ನೀರಿನ ತಾಪದಲ್ಲಿ ಆಗುವ ಏರಿಕೆ ಎಷ್ಟು ಅಂತ ಕೇಳಿದರೆ 4 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಏನಾಗುತ್ತೆ, ತಾಪಮಾನದಲ್ಲಿ ಏರಿಕೆ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. 102ನೇ ಪ್ರಶ್ನೆ ನೋಡೋಣ. ಶಾಖಕ್ಕೆ ಒಳಪಡಿಸಿದಾಗ ಹೆಚ್ಚು ವಿಕಸಿತವಾಗುವುದು ಯಾವುದು? ಆಪ್ಷನ್ ಸಿ ಗಾಳಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 103ನೇ ಪ್ರಶ್ನೆ. ರೇಡಿಯೋ ಪ್ರಸಾರ ಹಗಲಿಗಿಂತ ರಾತ್ರಿಯಲ್ಲಿ ಉತ್ತಮವಾಗಿರುತ್ತದೆ, ಇದಕ್ಕೆ ಕಾರಣ ಏನು? ಯಾಕಂದರೆ ಸೂರ್ಯನ ಕಿರಣಗಳು ರೇಡಿಯೋ ಅಲೆಗಳ ಮೇಲೆ ಪರಿಣಾಮ ಬೀರುತ್ತದೆ. 104ನೇ ಪ್ರಶ್ನೆ ನೋಡೋಣ. ಮಧ್ಯದಲ್ಲಿ ವೃತ್ತಾಕಾರದ ರಂಧ್ರವಿರುವ ವೃತ್ತಾಕಾರದ ಲೋಹದಲ್ಲಿ ಬಿಲ್ಲೆಯನ್ನು ಬಿಸಿ ಮಾಡಿದಾಗ ರಂಧ್ರದ ವ್ಯಾಸದ ಮೇಲಾಗುವ ಪರಿಣಾಮ ಯಾವುದು? ಏನಂದರೆ ಆಪ್ಷನ್ಸ್ ಬಿ ಹೆಚ್ಚಾಗುತ್ತೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. 105ನೇ ಪ್ರಶ್ನೆ. ಸೋಲಾರ್ ಕುಕ್ಕರ್ಗಳಲ್ಲಿ ಸೋಲಾರ್ ಕುಕ್ಕರ್ ಆಹಾರ ಬಿಸಿ ಆಗೋದಕ್ಕೆ ಕಾರಣವಾಗುವ ಕಿರಣ ಯಾವುದು? ಕಾರಣವಾದ ಕಿರಣ ಯಾವುದಂದರೆ ಅವಗೆಂಪು ಕಿರಣ, ಅದುವೇ ಇನ್ಫ್ರಾರೆಡ್ ರೇಸ್. 106ನೇ ಪ್ರಶ್ನೆ ನೋಡೋಣ. ಪ್ರೆಷರ್ ಕುಕ್ಕರ್ನಲ್ಲಿ ಆಹಾರದ ಬೇಗನೆ ಬೇಯುತ್ತದೆ, ಇದಕ್ಕೆ ಕಾರಣ ಏನು? ಯಾಕಂದರೆ ಅಧಿಕ ಒತ್ತಡವು ನೀರಿನ ಕುದಿಯುವ ಬಿಂದನ್ನು ಏರಿಸುತ್ತದೆ, ಅದಕ್ಕೋಸ್ಕರ ಪ್ರೆಷರ್ ಕುಕ್ಕರ್ನಲ್ಲಿ ಆಹಾರ ಬೇಗ ಬೆಂದಿರುತ್ತದೆ. ಗಾಜಿನ ಪಾತ್ರೆಯಲ್ಲಿರುವ ದ್ರವವನ್ನು ಬಿಸಿ ಮಾಡಿದಾಗ ಆಗುವ ಬದಲಾವಣೆ ಏನು ಅಂತ 107ನೇ ಪ್ರಶ್ನೆ. ದ್ರವದ ಮಟ್ಟವು ಮೊದಲು ಕಡಿಮೆಯಾಗಿ ನಂತರ ಹೆಚ್ಚಾಗುವುದು. ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಆಗಿರುತ್ತೆ. 108ನೇ ಪ್ರಶ್ನೆ. ಸೌರ ಕುಕ್ಕರ್ ಹೊಂದಿಕೆಯನ್ನು ಗಾಜಿನಿಂದ ಮಾಡಿರ್ತಾರೆ, ಇದಕ್ಕೆ ಕಾರಣ ಏನು? ಆಪ್ಷನ್ಸ್ ಬಿ ಗಾಜು ಸೂರ್ಯಕಿರಣಗಳು ಒಳ ಪ್ರವೇಶಿಸುವಂತೆ ಮಾಡಿ ಶಾಖ ವಿಕಿರಣ ಹೊರ ಹೋಗದಂತೆ ನಿರ್ಬಂಧಿಸುತ್ತದೆ. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ ಸಿ. 109ನೇ ಪ್ರಶ್ನೆ ನೋಡೋಣ. ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ನ್ಯೂಟ್ರಾನ್ ಹೀರಿಕೊಳ್ಳಲು ಬಳಸಲಾಗುವ ವಸ್ತು ಯಾವುದು? ಅದುವೇ ಕ್ಯಾಡ್ಮಿಯಂ. ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ. 110ನೇದು. ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ಶಕ್ತಿ ಉತ್ಪಾದನೆಯಾಗುವ ಪ್ರಕ್ರಿಯೆ ಯಾವುದು? ಆಪ್ಷನ್ ಸಿ ಪರಮಾಣುವಿನ ವಿದಳನದಿಂದ, ನ್ಯೂಕ್ಲಿಯರ್ ಫಿಷನ್ನಿಂದ ಏನಾಗುತ್ತೆ, ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ಶಕ್ತಿ ಉತ್ಪಾದನೆಯಾಗುವ ಪ್ರಕ್ರಿಯೆಯನ್ನು ನಾವು ಕಾಣ್ಬೋದು. 111ನೇ ಪ್ರಶ್ನೆ ನೋಡೋಣ. 111ನೇ ಪ್ರಶ್ನೆ ಆಗಿದೆ, ಸಿಂಪಲ್ ಪ್ರಶ್ನೆ ಇದೆ. 111ನೇದು. ನ್ಯೂಕ್ಲಿಯರ್ನ ರಿಯಾಕ್ಟರ್ಗಳಲ್ಲಿ ಇಂಧನವಾಗಿ ಬಳಸದೇ ಇರೋದು ಯಾವುದು? ಈ ಕೆಳಗಿನವುಗಳಲ್ಲಿ ಯುರೇನಿಯಂ ಬಳಸ್ತಾರಂತ ಕೇಳಿದ್ದಾರೆ, ಬಳಸದೇ ಇರೋದು ಅಂತ ಕೇಳಿದ್ದಾರೆ. ಯಾವ್ದು ಬಳಸಲ್ಲ ಅಂತ ಕೇಳಿದ್ದಾರೆ? ಥೋರಿಯಂ, ಪ್ಲೂಟೋನಿಯಂ, ಟೈಟಾನಿಯಂ. ಸೊ ಆಪ್ಷನ್ಸ್ ಡಿ ಸರಿಯಾದ ಉತ್ತರ. ಟೈಟಾನಿಯಂ ಯೂಸ್ ಮಾಡಲ್ಲ, ಇವು ಮೂರು ಯೂಸ್ ಮಾಡ್ತಾರೆ. ಸೊ ಸರಿಯಾದ ಉತ್ತರ ಏನಾಗಿರುತ್ತದೆ? ಆಪ್ಷನ್ಸ್ ಡಿ ಯೂಸ್ ಮಾಡಲ್ಲ, ಟೈಟಾನಿಯಂ ಡಿನ ಯೂಸ್ ಮಾಡಲ್ಲ. 112ನೇ ಪ್ರಶ್ನೆ. ಸೂರ್ಯನಲ್ಲಿನ ಶಕ್ತಿ ಉತ್ಪಾದನೆಯಾಗುವ ಪ್ರಕ್ರಿಯೆಗೆ ಯಾವುದು? ಆಪ್ಷನ್ಸ್ ಬಿ ಜಲಜನಕದ ಪರಮಾಣುಗಳ ಸಂಯೋಜನೆಯಿಂದ ಸೂರ್ಯನಲ್ಲಿ ಶಕ್ತಿ ಉತ್ಪಾದನೆ ಆಗ್ತದೆ. 113ನೇ ಪ್ರಶ್ನೆ. ನೈಸರ್ಗಿಕವಾಗಿ ಲಭ್ಯವಿಲ್ಲದ ಆದರೆ ಕೃತಕವಾಗಿ ಸಿದ್ಧಪಡಿಸುವ ಮೂಲ ವಸ್ತು ಯಾವುದು? ಈ ಕೆಳಗಿನವುಗಳಲ್ಲಿ ಯಾವುದು ಅಂದರೆ ಅದು ಪ್ಲೂಟೋನಿಯಂ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 114ನೇ ಪ್ರಶ್ನೆ ನೋಡೋಣ. ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ನಲ್ಲಿ ಯುರೇನಿಯಂ 238 ಹೀಗೆ ಬದಲಾಗುತ್ತದೆ. ಆಪ್ಷನ್ ಸಿ ಪ್ಲೂಟೋನಿಯಂ 239 ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ 115ನೇ ಪ್ರಶ್ನೆ. ಪರಮಾಣುವಿನ ಬೀಜ ಕೇಂದ್ರ ಅಂದರೆ ಅಟಾಮಿಕ್ ನ್ಯೂಕ್ಲಿಯರ್ ಫ್ಯೂಷನ್ನಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಬಂಧಿಸುವ ಬಲ ಯಾವುದಂದರೆ ಆಪ್ಷನ್ಸ್ ಡಿ ವಿನಿಮಯ ಬಲ, ಎಕ್ಸ್ಟರ್ನಲ್ ಬಲ ಅಂತ ಕರಿತೀವಲ್ಲ, ಎಕ್ಸ್ಟರ್ನಲ್ ಫೋರ್ಸ್ ಅಂತ ಕರಿತೀವಲ್ಲ, ವಿನಿಮಯ ಬಲದಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 116ನೇ ಪ್ರಶ್ನೆ. ವೈದ್ಯಕೀಯ ಚಿಕಿತ್ಸೆಯಲ್ಲಿ ಬಳಸುವ ಕೋಬಾಲ್ಟ್-60 ಸೂಸುವ ಕಿರಣ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ ಗಾಮಾ ಕಿರಣ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 117ನೇ. ಪರಮಾಣು ಸ್ಫೋಟದಲ್ಲಿ ಅತ್ಯಧಿಕ ಶಕ್ತಿ ಬಿಡುಗಡೆಯಾಗಲು ಕಾರಣ ಏನು? ದ್ರವ್ಯರಾಶಿಯ ಶಕ್ತಿಯಾಗಿ ಪರಿವರ್ತನೆಯಾಗುವುದು. ಆಪ್ಷನ್ಸ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 118ನೇ ಪ್ರಶ್ನೆ ನೋಡೋಣ. 118ನೇ ಪ್ರಶ್ನೆ ಸಿಂಪಲ್ ಪ್ರಶ್ನೆ. ಅಣು ರಿಯಾಕ್ಟರ್, ನ್ಯೂಕ್ಲಿಯರ್ ರಿಯಾಕ್ಟರ್ ಅಂತೀವಲ್ಲ, ಅದು ಅಣು ಬಾಂಬ್, ಅಟೋಮ್ ಬಾಂಬ್ ಅಂತ ಕಡೆ ಇವೆರಡರ ಮಧ್ಯೆ ಡಿಫ್ರೆನ್ಸ್ ಏನಂತ ಕೇಳ್ಬಿಟ್ಟವ್ರೆ. ನ್ಯೂಕ್ಲಿಯರ್ ರಿಯಾಕ್ಟರ್ ಮತ್ತು ಅಟೋಮ್ ಬಾಂಬ್ ಇವೆರಡರ ಮಧ್ಯೆ ಏನು ಡಿಫ್ರೆನ್ಸ್ ಐತಂತ ಕ್ವಶನ್ ಕೇಳವ್ರೆ. ಏನು ಡಿಫ್ರೆನ್ಸ್ ಐತಂದ್ರೆ ಸಿಂಪಲ್ಲಾಗಿ ಅಣು ರಿಯಾಕ್ಟರ್ನಲ್ಲಿ ಅಂದರೆ ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ಸರಪಳಿ ಕ್ರಿಯೆ ನಿಯಂತ್ರಣದಲ್ಲಿರುತ್ತದೆ, ಆದರೆ ಅಣು ಬಾಂಬ್ನಲ್ಲಿ ನಿಯಂತ್ರಣ ಇರಲ್ಲ. ಇದೊಂದು ಸಿಂಪಲ್ ವ್ಯತ್ಯಾಸ ಎಲ್ಲರಿಗೂ ಗೊತ್ತಿರಬೇಕು, ಕಾಮನ್ ಆಗಿ ಗೊತ್ತಿರಬೇಕು. ಅರ್ಥ ಆಯ್ತಾ? 119ನೇ ಪ್ರಶ್ನೆ ಹೋಗೋಣ. 119ನೇ ಪ್ರಶ್ನೆ ಹೀಗಿದೆ. ಅಣು ವಿಕಿರಣದಿಂದ ಯುರೇನಿಯಂ ಅಂತಿಮವಾಗಿ ಯಾವ ವಸ್ತುವಾಗಿ ಪರಿವರ್ತನೆಯಾಗುತ್ತದೆ? ಆಪ್ಷನ್ಸ್ ಡಿ ಸೀಸ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. 120ನೇ ನೋಡೋಣ.
120ನೇದಿಗಿದೆ, ಅಣು ರಿಯಾಕ್ಟರ್ಗಳಲ್ಲಿ ಶೀತಕ ಕೋಲೆಂಟ್ ಆಗಿ ಬಳಸುವ ವಸ್ತುಗಳು ಯಾವುವು? ಸಿಂಪಲ್ ಪ್ರಶ್ನೆ ಇದು ಕೂಡ. ಆಪ್ಷನ್ಸ್ ಬಿ ಸರಿಯಾಗಿರುತ್ತದೆ. ಅದು 1ನೇದು 2ನೇದು ಅಂದರೆ ಭಾರ ಜಲ ಯೂಸ್ ಮಾಡ್ತಾರೆ ಹಾಗೂ ದ್ರವ ಸೋಡಿಯಂ ಯೂಸ್ ಮಾಡ್ತಾರೆ. 121ನೇ ನೋಡೋಣ. ಅಯಸ್ಕಾಂತ ಮ್ಯಾಗ್ನೆಟ್ ತಯಾರಿಕೆಯಲ್ಲಿ ಬಳಸುವ ಲೋಹ ಯಾವುದು? ಯಾವ್ದು ಬಳಸ್ತಾರೆ? ಅದು ಕಬ್ಬಿಣ ಬಳಸ್ತಾರೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಲೋಲಕವುಳ್ಳ ಗಡಿಯಾರ ಇತರ ಗಡಿಯಾರಗಳಿಂದಲೂ ವೇಗವಾಗಿ ಓಡುವ ಸ್ಥಳ ಯಾವುದು? ಆಳವಾದ ಗಣಿಯಲ್ಲಿ ಅದು ಓಡುತ್ತದೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತದೆ. 123ನೇ ನೋಡೋಣ. ಅತಿ ಹೆಚ್ಚು ಸಾಂದ್ರತೆ ಹೊಂದಿರುವ ಲೋಹ ಯಾವುದಂತ ಕೇಳ್ಯಾರ ನೋಡ್ರಿ. ಸಾಂದ್ರತೆ ಅಂದ್ರೆ ಗೊತ್ತಲ್ಲ, ವೇಟ್, ಸಿಂಪಲ್ ಆಯಿತಾ. 123ನೇ ಪ್ರಶ್ನೆ ಕೇಳ್ಯಾರ ಯಾವ್ದಂತ ಕೇಳ್ಯಾರಿ. ಕೆಳಗೆ ಇವು ಮೂರದಾಗ ಯಾವುದಂದ್ರೆ ಹೆಚ್ಚಾಗಿರ್ತದೆ ಪ್ಲಾಟಿನಮ್ದು ವೇಟ್ ಜಾಸ್ತಿ ಇರ್ತೈತಿ, ಹೆಚ್ಚು ಸಾಂದ್ರತೆ ಇರ್ತೈತಿ. ವೇಟ್ ಅಂದ್ರೆ ಆ ರೀತಿ ವೇಟ್ ಅಲ್ಲ, ಸಾಂದ್ರತೆ ಅಂದರೆ ನೀರಿನಾಗ ಮುಳುಗ್ತಿರ್ತೈತಿಲ್ಲ. ಇವು ಮೂರದಾಗ ಯಾವುದು ಜಾಸ್ತಿ ಸಾಂದ್ರತೆ ಇರ್ತೈತಿ, ಬೇಗ ಯಾವ್ದು ಮುಳುಗ್ತೈತಿ ಅಂತ ಕೇಳಿದ್ರೆ ಪ್ಲಾಟಿನಮ್ ಅಂತ ಹೇಳ್ಬೋದು, ರೈಟ್. ನೆಕ್ಸ್ಟ್ 124ನೇ ನೋಡೋಣ. ಒಂದು ವಸ್ತು ಅತಿ ಹೆಚ್ಚು ತೂಕವನ್ನು ತೋರಿಸುವ ಮಾಧ್ಯಮ ಯಾವುದು? ಆಪ್ಷನ್ಸ್ ಬಿ ನಿರ್ವಾತ ಇಲ್ಲಿ ಸರಿ ಉತ್ತರ ಆಗಿರುತ್ತೆ. ಟ್ರಾನ್ಸ್ಫಾರ್ಮರ್ ಗೊತ್ತಲ್ಲ, ಯಾವ ವಿದ್ಯುತ್ ಮಂಡಲದಲ್ಲಿ ಕೆಲಸ ಮಾಡ್ತಾನೆ ಕೇಳೋರು. ಟ್ರಾನ್ಸ್ಫಾರ್ಮರ್ ಯಾವುದೋ ವಿದ್ಯುತ್ ಮಂಡಲದಲ್ಲಿ ಕೆಲಸ ಮಾಡ್ತಾನೆ ಕೇಳೋರು, ಅದುವೇ AC ಅಲ್ಟರ್ನೇಟ್ ಕರೆಂಟಲ್ಲಿ ಕೆಲಸ ಮಾಡ್ತದೆ ಟ್ರಾನ್ಸ್ಫಾರ್ಮರ್ ಯಾವಾಗಲೂ. ಇವಾಗ ಟ್ರಾನ್ಸ್ಫಾರ್ಮರ್ ಯಾರಿಗೆ ಗೊತ್ತಿಲ್ಲ ಅಂತ ಕೇಳಿದ್ರೆ, ಇವಾಗ ನಿಮ್ಮ ಮನೆ ಹತ್ರ ದೊಡ್ಡ 2 ಲೈಟ್ ಕಂಬ ಮುಂದೆ ದೊಡ್ಡದು ಟ್ರಾನ್ಸ್ಫಾರ್ಮರ್ ಹಾಕಿರ್ತಾರೆ ನೋಡಿ. ಈಗ ಹಿಂಗೆ ದೊಡ್ಡ 2 ಕಂಬ ಕುಂದಿರ್ಸಿ ಅದಕ್ಕೆ ಸುತ್ತ ಜಾಲಿ ಬಡ್ದು ಏನು ಕುಂದಿರ್ತಾರೆ, ಒಂದು ದೊಡ್ಡ ಟ್ರಾನ್ಸ್ಫಾರ್ಮರ್ ಕುಂದಿರ್ಸಿ ಒಂದು ದೊಡ್ಡ ಟ್ರಾನ್ಸ್ಫಾರ್ಮರ್, ಅದಕ್ಕೆ ಟ್ರಾನ್ಸ್ಫಾರ್ಮರ್ ಅಂತಾರೆ. ಅದು ಯಾವಾಗಲೂ ಅದ್ರಾಗ ಆಲ್ಟರ್ನೇಟ್ ಕರೆಂಟ್ ಇರ್ತೈತೆ ನೋಡ್ರಿ. ಆಲ್ಟರ್ನೇಟ್ ಕರೆಂಟ್ DC ಕರೆಂಟ್ ಅಂತ ಐತಲ್ಲ, ಇಲ್ಲಿ DC ಕರೆಂಟ್ ನಿಮ್ಮ ಮನೆಯಾಗ ಸ್ವಿಚ್ ಬೋರ್ಡ್ ಇರ್ತಾವಲ್ಲ, ಅದಕ್ಕೆ DC ಕರೆಂಟ್ ಇರ್ತಾವೆ, ಡೈರೆಕ್ಟ್ ಕರೆಂಟ್ ಇರ್ತೈತೆ ಅಲ್ಲಿ, ರೈಟ್. ಇದಕ್ಕೆ ಆಲ್ಟರ್ನೇಟ್ ಕರೆಂಟ್ ಇರ್ತಾವೆ, ನೆನ್ಪಿಡ್ಬೇಕು. ನಿಮಗೆ ನಾನು ಒಂದು ಕ್ವಶನ್ ಕೇಳತ್ತೀನಿ, ಆಲ್ಟರ್ನೇಟ್ ಕರೆಂಟ್ ಡೇಂಜರ್ ಇರ್ತೈತೆ, ಡೈರೆಕ್ಟ್ ಕರೆಂಟ್ ಡೇಂಜರ್ ಇರ್ತೈತಿ. ಇವು ಎರಡರದಾಗ ಯಾವುದೇ ಇರ್ತೈತೆ ಕಮೆಂಟ್ ಮಾಡ್ಬೇಕು ನೀವು, ಆಯಿತಾ. 126ನೇ ಪ್ರಶ್ನೆ ನೋಡ್ತೀನಿ. ವಿದ್ಯುತ್ ಪ್ರವಾಹ ಅಂದರೆ ಕರೆಂಟ್ ಅಂತ ಕರಿತೀವಲ್ಲ, ಅದು ಮೂಲಮಾನ ಯಾವುದು? ಸಿಂಪಲ್, ಕರೆಂಟದ ಮೂಲಮಾನ ಯಾವುದಂತ ಕೇಳ್ಯಾರ ಇಲ್ಲಿ. ಸೊ ಯಾವ್ದು ಇರ್ತೈತಿ? ಕರೆಕ್ಟ್, ಆಂಪಿಯರ್ ಸರಿಯಾದ ಉತ್ತರ ಆಗಿರ್ತದೆ. 127ನೇ ನೋಡೋಣ. ಯಾವ ಉಷ್ಣತೆಯಲ್ಲಿ ಪಾದರಸವು ಸೂಪರ್ ಕಂಡಕ್ಟರ್ ಆಗಿ ಪರಿವರ್ತನೆ ಹೊಂದುತ್ತದೆ ಅಂತ ಕೇಳ್ಯಾರ. ಆಪ್ಷನ್ಸ್ ಡಿ -269 ಡಿಗ್ರಿ ಸೆಲ್ಸಿಯಸ್ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. 128ನೇ ನೋಡೋಣ. ಈ ಕೆಳಗಿನ ಯಾವುದು 100K ಗಿಂತ ಹೆಚ್ಚು ಉಷ್ಣತೆಯಲ್ಲಿ ಸೂಪರ್ ಕಂಡಕ್ಟರ್ ಆಗಿ ವರ್ತಿಸುತ್ತದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿರುತ್ತದೆ, ಅದುವೇ ಸಿರಾಮಿಕ್ಸ್ ಇಲ್ಲಿ ಸರಿಯಾದ ಉತ್ತರ. 129ನೇ ಪ್ರಶ್ನೆ. ಪರಮಾಣು ಬಾಂಬ್ ಅಂದರೆ ಅಟಾಮಿಕ್ ಬಾಂಬ್ ಅಂತ ಸಂಶೋಧಿಸಿದವರು ಹೆಸರು ಯಾರು ಕೇಳ್ಯಾರ? ಅದುವೇ ಅಟೋ ಹಾನ್ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಪ್ರಶ್ನೆ, ಕೆಳಗಿನ ಸಂಶೋಧಕರು ಮತ್ತು ಅವುಗಳ ಸಂಶೋಧನೆಯನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ, ನಾನು ಈಗಾಗಲೇ ಹೇಳಿದ್ದೀನಿ 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ, ರೈಟ್. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಡೈನಾಮೈಟ್ ಸಂಶೋಧಿಸಿದವರು ಯಾರಂತ ಪ್ರಶ್ನೆ ಕೇಳಿದ್ದಾರೆ. ಡೈನಾಮೈಟ್ನ ಸಂಶೋಧನೆ ಮಾಡಿದವರು ಯಾರು ಹೇಳ್ರಿ? ಹೌದು, ಆಲ್ಫ್ರೆಡ್ ನೊಬೆಲ್ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟು ಪ್ರಶ್ನೆ, ವಿಕಿರಣಶೀಲತೆ ರೇಡಿಯೇಷನ್ಸ್ ಅಂತ ಕರಿತೀವಲ್ಲ, ಅದು ಸಂಶೋಧನೆ ಮಾಡಿದವರು ಯಾರು? ಹೌದು, ಬೆಕ್ವಿರಲ್ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. 133ನೇ ಪ್ರಶ್ನೆ ನೋಡೋಣ. ಭೌತಶಾಸ್ತ್ರ ಮತ್ತು ರಾಸಾಯನಶಾಸ್ತ್ರ ಈ ಎರಡರಲ್ಲಿರುವ ನೊಬೆಲ್ ಪ್ರಶಸ್ತಿ ಪಡೆದ ವಿಜ್ಞಾನಿ ಯಾರು? ಅದುವೇ ಮೇಡಮ್ ಕ್ಯೂರಿ ಸರಿಯಾದ ಉತ್ತರ ಆಗಿರ್ತದೆ. 134ನೇ ಪ್ರಶ್ನೆ ನೋಡೋಣ. ಈ ಕೆಳಗಿನ ಸಂಶೋಧಕರನ್ನು ಹಾಗೂ ಅವರ ಸಂಶೋಧನೆಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. 135ನೇ ಪ್ರಶ್ನೆ ನೋಡೋಣ. ಥಾಮಸ್ ಎಡಿಸನ್ ಸಂಶೋಧನೆ ಯಾವುದು? ಏನು? ಥಾಮಸ್ ಎಡಿಸನ್ನ ಸಂಶೋಧನೆ ಯಾವುದಪ್ಪ? ಯಾವುದಂದರೆ ಅದುವೇ ಮೇಲಿನ ಎಲ್ಲವೂ. ಯಾಕಂದರೆ ಥಾಮಸ್ ಎಡಿಸನ್ ಏನು ಮಾಡ್ತಾನೆ? ಸಿನಿಮಾ ಪ್ರಾಜೆಕ್ಟರ್ ಕೂಡ ಅದನ್ನು ಅವನೇ ಸಂಶೋಧನೆ ಮಾಡ್ತಾನೆ, ಗ್ರಾಮ್ ಫೋನ್ ಕೂಡ ಅವನೇ ಸಂಶೋಧನೆ ಮಾಡ್ತಾನೆ, ಹಾಗೆ ವಿದ್ಯುತ್ ಬಲ್ಬ್ ಕೂಡ ಅವನು ಸಂಶೋಧನೆ ಮಾಡ್ತಾನೆ. ಹೀಗಾಗಿ ಎಲ್ಲವೂ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಪರಮಾಣು ಸಿದ್ಧಾಂತ ಅಟೋಮಿಕ್ ಥಿಯರಿ ಅಂತ ಕರಿತೀವಲ್ಲ, ಇದನ್ನು ಫಸ್ಟ್ ಮಂಡಿಸಿದವರು ಯಾರು ಅಥವಾ ಮಂಡಿಸಿದವರು ಯಾರು ಅಂತ ಕೇಳ್ತಾರೆ. 136ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಜಾನ್ ಡಾಲ್ಟನ್ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. 137ನೇದು ಗ್ರಾವಿಟೇಷನ್ ಫೋರ್ಸ್ ಅಂತ ಕರಿತೀವಲ್ಲ, ಗುರುತ್ವಾಕರ್ಷಣ ಬಲ ಅಂತ ಕರಿತೀವಲ್ಲ, ನಿಯಮವನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳ್ಯಾರೆ. ಸಿಂಪಲ್ ಪ್ರಶ್ನೆ ಇವೆಲ್ಲ. ಹೌದು, ಐಸಾಕ್ ನ್ಯೂಟನ್ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟು ಸಾಪೇಕ್ಷ ಸಿದ್ಧಾಂತ ಥಿಯರಿ ಆಫ್ ರಿಲೇಟಿವಿಟಿ ಅಂತ ಪ್ರತಿಪಾದಿಸಿದವರು ಯಾರು ಅಂತ ಕೇಳ್ತಾರೆ. 138ನೇ ಹೌದು, ಆಲ್ಬರ್ಟ್ ಐನ್ಸ್ಟೈನ್ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಆಲ್ಬರ್ಟ್ ಐನ್ಸ್ಟೈನ್ =mc² ಅಂತ ಏನದು ಆಲ್ಬರ್ಟ್ ಐನ್ಸ್ಟೈನ್ ಒಂದು ಏನು ಹೇಳಿದ್ರು, ಒಂದು ಫಾರ್ಮುಲಾ ಹೇಳಿದ್ರಲ್ಲ ಅವರು, ಸೂತ್ರವನ್ನು ಪ್ರತಿಪಾದಿಸಿದವರು ಈ ಸೂತ್ರದಲ್ಲಿ ಸಿ ಏನನ್ನು ಸೂಚಿಸಿ ಅಂತ ಕೇಳ್ಯಾರ ನೋಡಿ. ಸಿಂಪಲ್, ಈಗ mc² ಯಾರು ಹೇಳೋದು ಗೊತ್ತಾಯ್ತು ನಮ್ಗೆ, ಆಲ್ಬರ್ಟ್ ಐನ್ಸ್ಟೈನ್ ಏನಂತ ಗೊತ್ತಾಯ್ತು. ಅದನ್ನ ಅದ್ರೊಳಗೆ ಸಿ ಅಂದರೆ ಏನಂತ ಕೇಳ್ಯಾರ.
ಕ್ವಶನ್ಸ್ ಹಿಂಗೂ ಫ್ರೇಮ್ ಹಾಕೋ ನೋಡ್ರಿ. ಬರೀ ಇದನ್ನು ಯಾರು ಹೇಳೋದು ತಿಳ್ಕೊಂಡು ಹೋಗ್ಬಿಟ್ಟಿರ್ತಾರೆ ಎಕ್ಸಾಮ್ಸಿಗೆ ಏನಂತ ತಿಳ್ಕೊಂಡಿರ್ತೀವಿ ಈಸ್ಕೊಲ್ಟು MC ಸ್ಕ್ವೇರ್ ಯಾರು ಹೇಳಿರೋದು ತಿಳ್ಕೊಂಡ್ರೆ ಆಲ್ಬರ್ಟ್ ಐನ್ಸ್ಟೈನ್ ಟಿಕ್ ಹಾಕೊಂಡು ಈಗ ಇಷ್ಟ ಹೊತ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಅದ್ರಾಗ ನೀವು E ಅಂದ್ರೆ ಏನಂತ ತಿಳ್ಕೊಬೇಕು, E ಅಂದ್ರೆ ಏನಂತ ಮೀನಿಂಗ್ ಬರೋದು ತಿಳ್ಕೊಬೇಕು, M ಅಂದ್ರೆ ಏನು ತಿಳ್ಕೊಬೇಕು, C ಅಂದ್ರೆ ಏನಂತ ತಿಳ್ಕೊಬೇಕು. ಈಗ ಇದ್ರಾಗ ಏನು ಕೇಳ್ಯಾರವರು, C ಅಂದ್ರೆ ಏನಂತ ಕೇಳ್ಯಾರವ್ರು. ಹೌದು, ಬೆಳಕಿನ ವೇಗ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. C ಅಂದ್ರೇನು, ಬೆಳಕಿನ ವೇಗ ತಿಳ್ಕೊಬೇಕು. ರೈಟ್. ನೆಕ್ಸ್ಟು 140ನೇ ಪ್ರಶ್ನೆ ನೋಡೋಣ. ಕೆಳಗಿನ ಸಂಶೋಧಕರನ್ನು ಹಾಗೂ ಸಂಶೋಧನೆಗಳನ್ನು ಹೊಂದಿಸಿ ಬರೆಯಿರಿ. ಸೊ ಹೊಂದಿಸಿ ಬರೆಯಿದ್ರೆ ಏನು ಹೇಳಿ ನಾನು 3, 4, 2, 1 ಆಗಿರ್ತದೆ. ನಾಯಕ ಪುಸ್ತಕದಲ್ಲಿ ಇರುವ ಹೊಂದಿಸಿ ಬರೆಯಿರಿ ಉತ್ತರಗಳೇನಾಗಿರ್ತಾವೆ 3, 4, 2, 1 ಉತ್ತರ ಆಗಿರ್ತೈತಿ. ಅದು ಪೆಕ್ಕಾದ ಹೊಂದಿಸಿ ಬರೆಯಲ್ಲಿ ನಾಯಕ ಪುಸ್ತಕದಾಗ ಇತ್ತಂದ್ರೆ ಅದು ಕ್ವಶನ್ಸ್ ಹೊಂದಿಸಿ ಬರೆಯೋದು 3, 4, 2, 1 ಆಗಿರ್ತೈತಿ. 141ನೇ ಪ್ರಶ್ನೆ. ಸಮುದ್ರದ ಆಳವನ್ನು ಅಳೆಯುವ ಮಾನ ಯಾವುದು? ಇದಕ್ಕಂತೂ ಒಂದು 2-3 ಸ್ಟಾರ್ ಆಗಿಬಿಡ್ತೇನೆ, ಯಾಕಂದ್ರೆ ಸಿಕ್ಕಾಪಟ್ಟೆ PC ಎಕ್ಸಾಮ್ಸ್ ಭಾಳ ಸತಿ ಕೇಳೇನಿದ್ದಾನೆ. ಇದ್ರ ರಿಲೇಟೆಡ್ ಕ್ವಶನ್ಸ್ ಸತಿ ಕೇಳ್ತಾನೆ ನಾವು. ಇದ್ರಾಗ ಯಾವುದೈತಿ 141ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ಯಾದಿಯಮ್ ಅಂತ ಕರಿತೀವಲ್ಲ ಅದು ಸರಿಯಾದ ಉತ್ತರ ಆಗಿರ್ತದೆ. ಪ್ಯಾದಿಯಮ್ ಯಾವುದಕ್ಕೆ ಸಮ ಅಂತ ಕೇಳ್ಬಿಟ್ಟು ನೋಡಿ ಕ್ವಶನ್ಸ್. ನೆಕ್ಸ್ಟ್ ಕ್ವಶನ್ಸ್ ಏನೈತಿ ಅದು 2 ಮೀಟರ್ಗೆ ಸಮ ಇರ್ತೈತಿ ಅಂತ ಹೇಳ್ಬೋದು. 143ನೇ ಸಾಗರದಲ್ಲಿ ದೂರವನ್ನು ಅಳೆಯುವ ಮಾನವಾಗಿ ನಾಟಿಕಲ್ ಮೈಲ್ ಬಳಸಲಾಗುತ್ತದೆ ಎಂದು. 1 ನಾಟಿಕಲ್ ಮೈಲ್ ಎಂದರೆ ಎಷ್ಟು? 1852 ಮೀಟರ್ಲಿ ಸರಿಯಾದ ಉತ್ತರ ಆಗಿರ್ತದೆ. ನೀರಿನ ಹರಿವನ್ನು ಅಳೆಯುವ ಕ್ಯೂಸೆಕ್ ಎಂದರೆ ಎಷ್ಟು? ಆಪ್ಷನ್ಸ್ ಬಿ 1 ಘನ ಅಡಿ ಪ್ರತಿ ಸೆಕೆಂಡಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಭೂಕಂಪದ ತೀವ್ರತೆಯನ್ನು ಯಾವುದರಿಂದ ಗುರುತಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವುದರಿಂದ ಗುರುತಿಸೋದು? ರಿಯಾಕ್ಟರ್ ಸ್ಕೇಲ್ನಾಗ ಗುರುತಿಸ್ತಾನೆ. ಆಪ್ಷನ್ಸ್ ಎ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ. ಕೆಳಗಿನ ಸಾಧನಗಳು ಮತ್ತು ಅವುಗಳನ್ನು ಯಾವುದರ ಅಳೆಯಲು ಬಳಸಲಾಗುತ್ತದೆ ಎಂದು ಹೊಂದಿಸಿ ಬರೆಯಿರಿ. 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟು 147ನೇ ಪ್ರಶ್ನೆ ನೋಡೋಣ. ವಿದ್ಯುತ್ ಬಳಕೆಯನ್ನು ಅಳೆಯುವ ಸಾಧನ ಯಾವುದು? ವಿದ್ಯುತ್ ಬಳಕೆ ಅಳೆಯುವ ಸಾಧನ ಆಪ್ಷನ್ಸ್ ಡಿ ಎನರ್ಜಿ ಮೀಟರ್ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ವಿದ್ಯುತ್ ಪ್ರವಾಹ ಅಳೆಯುವ ಸಾಧನ ಯಾವುದು ಅಂತ ಮತ್ತೆ ಕೇಳಿದಾರೆ. ಇದು 2 ಸತಿ ವಿದ್ಯುತ್ ಬಳಕೆ ಅಳೆಯುವ ಸಾಧನ ಅಂತ ಕೇಳಿದರೆ ಎನರ್ಜಿ ಮೀಟರ್, ವಿದ್ಯುತ್ ಪ್ರವಾಹ ಅಳೆಯುವ ಸಾಧನ ಯಾವುದು ಅಂತ ಕೇಳಿದರೆ ಅದು ಅಮೀಟರ್ ಅಂತ ಹೇಳಬೇಕು. ಇವೆರಡು ಪ್ರಶ್ನೆಗೆ ಕನ್ಫ್ಯೂಸ್ ಯಾರು ಆಗಬಾರ್ದು. ದಯವಿಟ್ಟು ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ವಿದ್ಯುತ್ ಬಳಕೆ ಅಂತ ಬಂದರೆ ಎನರ್ಜಿ ಮೀಟರ್ ಅಂತ ಹೇಳಬೇಕು, ವಿದ್ಯುತ್ ಪ್ರವಾಹ ಅಂತ ಬಂದರೆ ಅದು ಅಮೀಟರ್ ಅಂತ ಹೇಳಬೇಕು. 149ನೇ ಪ್ರಶ್ನೆ. ಎತ್ತರಕ್ಕೆ ಹಾರಿ ಬಿಡುವ ಬಲೂನಿನಲ್ಲಿ ತುಂಬಲಾಗುವುದು ಅನಿಲ ಯಾವುದು? ಅದು ಹೀಲಿಯಂ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಹೀಲಿಯಂ ತುಂಬಿದ ಬಲೂನ್ ಈ ಕೆಳಗಿನ ಯಾವುದನ್ನು ಸುಲಭವಾಗಿ ಮೇಲೆತ್ತುವುದು ಅಂತ ಕೇಳಿದ್ದಾರೆ. ಕೆಳಗೆ ಏನೇನು ಕೊಟ್ಟರಂತ ಒಂದು ಸತಿ ಓದ್ಬಿಡೋಣ. ಆಪ್ಷನ್ಸ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಅದು 1 ಕಿಲೋಗ್ರಾಮ್ ಬಿಡಿಯಾಗಿ ಕಟ್ಟಿದ ಪಕ್ಷಿಗಿರಿ ಅಂತ ಮೇಲೆತ್ತಂತ ಈ ರೀತಿ ಪ್ರಶ್ನೆನ ಆನ್ಸರ್ ಆಗಿ ಫ್ರೇಮ್ ಮಾಡಿದ್ದಾರೆ. 151ನೇದು. ನೀರಿನಲ್ಲಿ ಮಂಜುಗಡ್ಡೆ ತೇಲಲು ಕಾರಣವೇನು? ಕಾರಣ ಏನಂದ್ರೆ ಆಪ್ಷನ್ಸ್ ಡಿ ನೀರಿನ ಸಾಂದ್ರತೆ ಮಂಜುಗಡ್ಡೆ ಸಾಂದ್ರತೆಗಿಂತ ಹೆಚ್ಚು. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. 1 ಕಿಲೋಗ್ರಾಮ್ ದ್ರವ್ಯರಾಶಿ ಮಾಸ್ ಅಂತೀವಲ್ಲ, ದ್ರವ್ಯರಾಶಿ ಅಂದರೆ ಏನು? ಮಾಸ್ ಅಷ್ಟೇ. 4 ವಿವಿಧ ಲೋಹದ ಘನಾಕೃತಿಗಳನ್ನು ಕ್ಯೂಬ್ ನೀರಿನಲ್ಲಿ ತೂಗಿದಾಗ ಏನಾಗ್ತದಂತ ಪ್ರಶ್ನೆ ಕೇಳೋಣ. 152ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅತಿ ಹೆಚ್ಚು ಸಾಂದ್ರತೆ ಅಂದರೆ ಡೆನ್ಸಿಟಿ ಅಂತ ಕರಿತೀವಲ್ಲ, ಸಾಂದ್ರತೆ ಅಂದರೆ ಘನಾಕೃತಿ ಅತಿ ಹೆಚ್ಚು ತೂಗುವುದು ಅಂತ. ಅತಿ ಹೆಚ್ಚು ಸಾಂದ್ರತೆ ಘನಾಕೃತಿ ಅತಿ ಹೆಚ್ಚು ತೂಗುವುದು. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟು ಏನು ಕ್ವಶನ್ ಕೇಳೋಣಪ್ಪ. ನೆಕ್ಸ್ಟು 153ನೇದು. ದ್ರವವು ಒತ್ತಡವನ್ನು ಎಲ್ಲ ದಿಸೆಯಲ್ಲೂ ಸಮಾನವಾಗಿ ಹರಡುವುದು ಈ ನಿಯಮವನ್ನು ಪ್ರತಿಪಾದಿಸಿದವರು ಯಾರು? ಪಾಸ್ಕಲ್ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಆಪ್ಷನ್ಸ್ ಎ ಸರಿಯಾದ ಉತ್ತರ ಆಗಿರ್ತದೆ. ಪ್ರತಿಯೊಂದು ಕ್ರಿಯೆಗೂ ಸಮಾನವಾದ ಮತ್ತು ವಿರುದ್ಧವಾದ ಪ್ರಕ್ರಿಯೆಗೆ ಇರುತ್ತದೆ. ಇದನ್ನು ಪ್ರತಿಪಾದಿಸಿದ ನಿಯಮ ಯಾವುದು? ಆಪ್ಷನ್ ಸಿ ನ್ಯೂಟನ್ 3ನೇ ನಿಯಮ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ. ನೀರಿನಲ್ಲಿ ಮುಳುಗಿದ ಪಾತ್ರೆ ಹಗುರವಾಗುತ್ತದೆ, ಇದರ ಕಾರಣವನ್ನು ತಿಳಿಸುವ ನಿಯಮವನ್ನು ಪ್ರತಿಪಾದಿಸಿದವರು ಯಾರು? ಸಿಂಪಲ್ ಪ್ರಶ್ನೆ ಅಂದರೂ ಪ್ರಶ್ನೆ ನೋಡಿ ಹೆಂಗೆ ಮಾಡಿದ್ದಾನೆ, ಆರ್ಕಿಮಿಡೀಸ್. ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಆಗಿರ್ತದೆ. 156ನೇ ಪ್ರಶ್ನೆ. ಬಂದೂಕಿನಿಂದ ಗುಂಡು ಹಾರಿಸಿದಾಗ ಬಂದೂಕು ಹಿಂದಕ್ಕೆ ತಳ್ಳಲ್ಪಡುತ್ತದೆ, ಇದನ್ನು ಅನ್ವಯವಾಗುವ ನಿಯಮ ಯಾವುದಂದರೆ ಆಪ್ಷನ್ಸ್ ಬಿ ನ್ಯೂಟನ್ 3ನೇ ನಿಯಮ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. 157ನೇ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ದೂರಸಂಪರ್ಕ ಕ್ಷೇತ್ರದಲ್ಲಿ ಸಂಪರ್ಕವಾಗಿ ಬಳಸಲಾಗುವ ಕೇಬಲ್ ಯಾವುದು? ಅದುವೇ ಆಪ್ಟಿಕಲ್ ಫೈಬರ್. ಆಪ್ಷನ್ಸ್ ಎ ಸರಿಯಾದ ಉತ್ತರ. ಇದಕ್ಕೆ ಕೂಡ ನಾನು ಏನು ಮಾಡ್ತೀನಿ, ಒಂದು 5 ಸ್ಟಾರ್ ಹಾಕ್ತೀನಿ. ಯಾಕಂದರೆ ಆಪ್ಟಿಕಲ್ ಫೈಬರ್ ಮೇಲೆ ರೀಸೆಂಟಾಗಿ ತುಂಬ ಕ್ವಶನ್ಸು KPSC ಕೇಳ್ತಾ ಇದ್ದಾರೆ ಮತ್ತು ಗೌರ್ಮೆಂಟ್ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೂ ಆಪ್ಟಿಕಲ್ ಫೈಬರ್ ಮೇಲೆ ತುಂಬ ಕ್ವಶನ್ಸ್ನ ಬರ್ತಾ ಇದ್ದಾವೆ. ನೀವು ಕೂಡ ಗೂಗಲ್ಗೆ ಹೋಗಿ ಆಪ್ಟಿಕಲ್ ಫೈಬರ್ MCQs ಅಂತ ಟೈಪ್ ಮಾಡಿ, ಅಲ್ಲಿ ಬರೋ MCQಗಳೆಲ್ಲ ಓದ್ಕೊಳ್ಳಿ. ರೈಟ್, ನನ್ನ ಕಡೆಯಿಂದ 1 ಮಾರ್ಕ್ಸು ಮತ್ತು ನಿಮಗೆ JBಗೆ ಹಾಕ್ತಾ ಇದ್ದೀನಿ. ಆಪ್ಟಿಕಲ್ ಫೈಬರ್ ಮೇಲೆ MCQs ಅಂತ ಸೀದಾ ಹೋಗಬೇಕು, ಗೂಗಲಲ್ಲಿ ಆಪ್ಟಿಕಲ್ ಫೈಬರ್ MCQs ಅಂತ ಕೊಡಿಬೇಕು. ಅಲ್ಲಿ ಗೂಗಲ್ಸಲ್ಲಿ MCQs ಬರುತ್ತೆ, ಅದನ್ನೆಲ್ಲ ನೀಟಾಗಿ ಓದ್ಕೋಬೇಕು. ನೆಕ್ಸ್ಟ್ ಪ್ರಶ್ನೆ.
158ನೇ ಪ್ರಶ್ನೆ ನೋಡೋಣ. ಇವುಗಳಲ್ಲಿ ಅತಿ ಹೆಚ್ಚು ಸ್ಥಿತಿಸ್ಥಾಪಕ ಅಂದರೆ ಎಲೆಕ್ಟ್ರಿಸಿಟಿ ಗುಣಗಳನ್ನು ಹೊಂದಿರುವ ವಸ್ತು ಯಾವುದು? ಆಪ್ಷನ್ ಸಿ ಉಕ್ಕು ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ ಆಪ್ಷನ್ಸ್ ಡಿ, ಅಯಸ್ಕಾಂತ್ ಎರಡು ತುಂಡಾದಾಗ ಏನಾಗುತ್ತದಂತ ಪ್ರಶ್ನೆ ಮಾಡವ್ರೆ. ಏನಾಗುತ್ತಂದರೆ ಎರಡು ತುಂಡುಗಳು ಬೇರೆ ಬೇರೆ ಅಯಸ್ಕಾಂತಗಳಾಗಿ ಒಂದು ತುದಿಯಲ್ಲಿ ಉತ್ತರ ಧ್ರುವ ಇನ್ನೊಂದು ತುದಿಯಲ್ಲಿ ದಕ್ಷಿಣ ಧ್ರುವ ಆಗಿ ಏನಾಗ್ತಾವೆ, ಡಿವೈಡ್ ಆಗ್ತಾವು. ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಆಗಿರ್ತೈತಿ. ಕಂಪ್ಯೂಟರ್ ಚಿಪ್ ತಯಾರಿಕೆಯಲ್ಲಿ ಬಳಸೋ ವಸ್ತು ಯಾವುದು ಅಂತ 160ನೇ ಪ್ರಶ್ನೆ ಆಗೈತಪ್ಪ. 160ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸಿಲಿಕಾನ್ ಅಂತ ಸರಿಯಾದ ಉತ್ತರ ಆಗಿರ್ತದೆ. ನ್ಯಾರೋ ಗೇಜ್ ರೈಲ್ವೆ ಹಳಿಯ ಅಂತರ ಎಷ್ಟು ಅಂತ ಕೇಳ್ತಾರೆ. ಇದು ಕೂಡ ವೆರಿ ಇಂಪಾರ್ಟೆಂಟ್. 3 ಸ್ಟಾರ್ ಹಾಕ್ತೀನಿ ಅಷ್ಟೇ ಇದಕ್ಕೆ. 161 ಏನು ಬಳಸ್ತಾರೆ ಅಂದ್ರೆ ರೈಲ್ವೆ ಹಳಿಯ ಅಂತರ ಎಷ್ಟಿರ್ತದೆ ಅಂದರೆ 75 ಸೆಂಟಿಮೀಟರ್ ಇರ್ತೈತಿ ನ್ಯಾರೋ ಗೇಜ್. ಬ್ರಾಡ್ ಗೇಜ್ ರೈಲ್ವೆ ಹಳಿಯ ಅಂತರ ಬ್ರಿಡ್ಜ್ ಗೇಜ್ ಅಂತ ಬರಬೇಕಿತ್ತದು, ಬ್ರಾಡ್ ಗೇಜ್ ಅಂತ ಆಗೈತಿ. ಬ್ರಿಡ್ಜ್ ಗೇಜ್ ಹಳಿ ಅಥವಾ ರೈಲ್ವೆ ಹಳಿಯ ಅಂತರ ಎಷ್ಟು? ಆಪ್ಷನ್ ಸಿ ಸರಿಯಾದ ಉತ್ತರ. ಅದುವೇ 1.67 ಮೀಟ್ರಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಒಂದು ಅಶ್ವಶಕ್ತಿ ಅಂದರೆ ಹಾರ್ಸ್ ಪವರ್ ಅಂತ ಕರಿತೀವಲ್ಲ ಅಥವಾ HP ಅಂತ ಕರಿತೀವಲ್ಲ, ಅಂದರೆ ಎಷ್ಟು ವ್ಯಾಟ್ ಅಂತ ಪ್ರಶ್ನೆ ಮಾಡ್ಯಾರ. ಆಪ್ಷನ್ಸ್ ಬಿ 746 ವ್ಯಾಟ್ ಅಂತ ನೆನ್ಪಿಡಬೇಕು. 164ನೇ ಪ್ರಶ್ನೆ ನೋಡೋಣ. ಒಂದು ಯೂನಿಟ್ ವಿದ್ಯುತ್ ಎಂದರೆ ಏನು? ಒಂದು ಯೂನಿಟ್ ಎತ್ತರ ಅಂದರೆ ಆಪ್ಷನ್ಸ್ ಬಿ 1 ಕಿಲೋ ವ್ಯಾಟ್ ಅಂತ. 1 ಕಿಲೋ ವ್ಯಾಟ್ ಅವರ್ ಇಲ್ಲಿ ಸರಿಯಾದ ಉತ್ತರ. ಒಂದು ಯೂನಿಟ್ ಅಂದರೆ 1 ಕಿಲೋ ವ್ಯಾಟ್ ಅವರ್ ನೋಡ್ರಪ್ಪ, ನೆನ್ಪಿಟ್ಕೋಬೇಕಾಯ್ತಾ. ನೆಕ್ಸ್ಟು 165ನೇ ಪ್ರಶ್ನೆ ಕೇಳೋಣ. ಒಂದು TMC ಎಷ್ಟಕ್ಕೆ ಸಮ ಅಂತ ಕೇಳೋಣ. ಎಷ್ಟು ಲೀಟ್ರಿಗೆ ಅಂತಲೇ ಕೇಳ್ಬೋದು, ಅಂದರೆ ಹಿಂಗೆ ಕೇಳ್ಬೋದು ಆಯಿತಾ. ಒಂದು TMC ಎಷ್ಟಂದ್ರೆ 1000 ದಶಲಕ್ಷ ಘನ ಅಡಿ ಅಂತ ಹೇಳ್ಬೋದು. ಅದಕ್ಕೆ ಒಂದು TMC = 1000 ದಶಲಕ್ಷ ಘನ ಅಡಿ ಅಂತ ಸರಿ ಉತ್ತರ ಆಗಿರ್ತದೆ. 166ನೇ ಪ್ರಶ್ನೆ ನೋಡೋಣ. ಕ್ರಿಕೆಟ್ ಪಂದ್ಯದಲ್ಲಿ ಬಾಲ್ ಬ್ಯಾಟನ್ನು ಸ್ಪರ್ಶಿಸಿದನ್ನು ದಾಖಲಿಸುವ ಸಾಧನ ಯಾವುದು? 166ನೇ ಪ್ರಶ್ನೆ ಸರಿಯಾದ ಉತ್ತರ ಸೀಕೋಮೀಟ್ರಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 67ನೇ ಪ್ರಶ್ನೆ. ಈ ಕೆಳಗಿನ ಸಾಧನಗಳು ಮತ್ತು ಅವುಗಳನ್ನು ಯಾವುದನ್ನು ಅಳೆಯಲು ಬಳಸಲಾಗುತ್ತದೆ ಎನ್ನುವುದು ಹೊಂದಿಸಿ ಬರೆಯಿರಿ. 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಆಗಿರ್ತೈತಿ. ಯಾಕಂದರೆ ಹೇಳಿ ನಾನು ಆಲ್ರೆಡಿ. 168ನೇ ಪ್ರಶ್ನೆ. ಸಿಸ್ಮೋಗ್ರಾಫ್ ಯಾವುದರನ್ನು ಅಳೆಯಲು ಬಳಸ್ತಾರ? ಅದು ಭೂಕಂಪವನ್ನು ಅಳೆಯಲು ಬಳಸ್ತಾರ. ಮೋಡಗಳು ವಾತಾವರಣದಲ್ಲಿ ತೇಲಲು ಕಾರಣವೇನು ಅಂತ 169ನೇ ಪ್ರಶ್ನೆ. ಆಪ್ಷನ್ಸ್ ಎ ಸಾಂದ್ರತೆ, ಡೆನ್ಸಿಟಿಯಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. 170ನೇ ಪ್ರಶ್ನೆ. ಸಮುದ್ರ ನೀರಿನ ಸಾಂದ್ರತೆ ಎಲ್ಲಿ ಹೆಚ್ಚಾಗಿರ್ತದೆ ಅಂತ ಪ್ರಶ್ನೆ ಕೇಳೋರೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಆಳ ಮತ್ತು ಲವಣಾಂಶದಲ್ಲಿ ಹೆಚ್ಚಿರುತ್ತದೆ ಅಂತ ಹೇಳ್ಬೋದು. 171ನೇ ಪ್ರಶ್ನೆ ನೋಡೋಣ. ವಾತಾವರಣದ ಒತ್ತಡವು ಮನುಷ್ಯನ ಅನುಭವಕ್ಕೆ ಬರುವುದಿಲ್ಲ, ಇದಕ್ಕೆ ಕಾರಣ ಏನು? ಆಪ್ಷನ್ಸ್ ಡಿ ಮನುಷ್ಯನ ರಕ್ತ ಒತ್ತಡ ವಾತಾವರಣದ ಒತ್ತಡಕ್ಕಿಂತ ಹೆಚ್ಚಾಗಿರ್ತೈತಿ ಅಂತ ಹೇಳ್ಬೋದು. 172ನೇ ಪ್ರಶ್ನೆ. ಮೋಡ ಕವಿದ ರಾತ್ರಿ ಸೆಕೆ ಹೆಚ್ಚಾಗಲು ಕಾರಣ ಏನಂದರೆ ಮೋಡ ಭೂಮಿಯ ಶಾಖ ವಿಕಿರಣ ಹೊರ ಹೋಗದಂತೆ ತಡೆಯುತ್ತದೆ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿರ್ತದೆ. 173ನೇ ನೋಡೋಣ. 50 ವ್ಯಾಟ್ ಮತ್ತು 100 ವ್ಯಾಟ್ ಬಲ್ಬ್ಗಳನ್ನು ಸರಣಿಯಲ್ಲಿ ಜೋಡಿಸಿ ಮುಖ್ಯ ವಿದ್ಯುತ್ ಸಂಪರ್ಕ ಕಲ್ಪಿಸಿದಾಗ ಹೆಚ್ಚು ಪ್ರಕಾಶಮಾನವಾಗಿ ಬೆಳಗುವ ವಿದ್ಯುತ್ ಬಲ್ಬು ಯಾವುದು? ಅದು ಅಂದರೆ 50 ವ್ಯಾಟು ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಏನಿದೆ ನೆಕ್ಸ್ಟ್ ಪ್ರಶ್ನೆ? ಈ ಕೆಳಗಿನ ಶಕ್ತಿಯ ಪರಿವರ್ತನೆಯನ್ನು ಹೊಂದಿಸಿ ಬರೆಯಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ. 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರ್ತೈತೆ. 175ನೇ ಪ್ರಶ್ನೆ ನೋಡೋಣ. ಓಮ್ ನಿಯಮದ ಪ್ರಕಾರ ವಿದ್ಯುತ್ ಮಂಡಲದಲ್ಲಿ ಪ್ರತಿರೋಧತ್ವವನ್ನು ಅಂದರೆ ರೆಸಿಸ್ಟೆನ್ಸ್ ಅಂತ ಕರಿತೀವಲ್ಲ, ಅದನ್ನು ದ್ವಿಗುಣಗೊಳಿಸಿದಾಗ ವಿದ್ಯುತ್ ಪ್ರವಾಹದಲ್ಲಿ ಆಗುವ ಬದಲಾವಣೆ ಏನು ಅಂತ 175ನೇ ಪ್ರಶ್ನೆ ಕೇಳ್ಯಾರ. ಏನಾಗಿರ್ತೈತೆ ಅಂದ್ರೆ 175ನೇ ಪ್ರಶ್ನೆಗೆ ದ್ವಿಗುಣ ಆದಾಗ ಏನಾಗಿರ್ತೈತೆ ಅಂದ್ರೆ ಅರ್ಧದಷ್ಟು ಆಗ್ತೈತಿ. ಇದು ನೆನ್ಪಿಡಬೇಕು. ಇದಕ್ಕೂ ನಾನು ಏನು ಮಾಡ್ತೀನಿ, 4 ಸ್ಟಾರ್ ಹಾಕ್ತೀನಿ. ಏನು ಮಾಡ್ತೀನಿ, 4 ಸ್ಟಾರ್ ಕೊಡ್ತೀನಿ. ಯಾಕಂದರೆ ತುಂಬ ಸತಿ ರಿಪೀಟ್ ಆಗಿರೋ ಕ್ವಶನ್ಸ್ ಇದು, ಆಯಿತಾ. ಇಂಥ ಕ್ವಶನ್ಸು ರಿಪೀಟ್ ಆಗಿರೋದು ಕ್ವಶನ್ಸು. ಒಂದು ತಿಳ್ಕೊಳ್ಳಿ, ದ್ವಿಗುಣಗೊಳಿಸಿದಾಗ ಅಥವಾ ಅರ್ಧದಷ್ಟುಗೊಳಿಸಿದಾಗ ಅಥವಾ 4% ಹೆಚ್ಚಿದಾಗ ಅಂತ ಏನು ಕ್ವಶನ್ಸ್ ಮಾಡ್ತಾವಲ್ಲ, ಅಂಥ ಕ್ವಶನ್ಸ್ನು ನೀವು ಸಿಕ್ಕಾಪಟ್ಟೆ ಒತ್ತು ಕೊಟ್ಟು ಅದನ್ನೆಲ್ಲ ನೆನಪಲ್ಲಿ ಇಟ್ಕೋಬೇಕು ಮತ್ತು ಅದ್ರ ಬಗ್ಗೆ ತಿಳ್ಕೊಬೇಕು. ಇಂಥ ಕ್ವಶನ್ಸು ತುಂಬ ಸತಿ ಈಗೀಗ
ಕರ್ನಾಟಕ ಸ್ಟೇಟ್ ಪೊಲೀಸಲ್ಲೂ ಹೌದು, PSI PCಯಲ್ಲೂ ಕೇಳ್ತಾ ಇದ್ದಾರೆ, ಹಾಗೆ KPSC ಕೂಡ ಇಂಥವೇನು ದ್ವಿಗುಣಗೊಳಿಸಿದಾಗ, ಅರ್ಧದಷ್ಟು ಮಾಡಿದಾಗ, 4ರಷ್ಟು ಮಾಡಿದಾಗ, 3ರಷ್ಟು ಮಾಡಿದಾಗ ಅಂತ ಕ್ವಶನ್ಸು ತುಂಬ ಬರ್ತಾ ಇದ್ದಾವೆ. ಜನರಲ್ ಸ್ಟಡೀಸಲ್ಲಿ ಸ್ಪೆಷಲಿ ಫಿಸಿಕ್ಸಲ್ಲಿ ಬರ್ತಾ ಇದೆ ಮತ್ತು ಕೆಮಿಸ್ಟ್ರಿಯಲ್ಲಿ ಇಂಥ ಕ್ವಶನ್ಸ್ನ ಫ್ರೇಮ್ ಮಾಡ್ತಾ ಇದ್ದೇನೆ. ಸೊ ಇಂಥ ಪ್ರಶ್ನೆಗಳನ್ನು ಓದ್ಕೊಳ್ಳಿ ಆಯಿತಾ. ಸೊ ಇಲ್ಲಿ ಆಪ್ಷನ್ ಡಿ ಸರಿ ಉತ್ತರ ಆಗುತ್ತೆ. ನೆಕ್ಸ್ಟ್ ಹೊಂದಿಸಿ ಬರೀರಿ ಕೇಳ್ಬಿಟ್ಟ. ಈಗ ಹೇಳ್ಬಿಟ್ಟಿನಿ ಹೊಂದಿಸಿ ಬರೀರಿ ಅಂದ್ರೆ 3 4 2 1 ಅಂತ. ಅಂದರೆ ಫೋರ್ಸನ್ನು ನ್ಯೂಟನ್ನಲ್ಲಿ ಇದು ಮಾಡ್ತಾರೆ, ವಿದ್ಯುತ್ ಶಕ್ತಿ ಪವರ್ನ ವ್ಯಾಟಲ್ಲಿ ಏನು ಮಾಡ್ತಾರೆ ಮೆಜರ್ ಮಾಡ್ತಾರೆ, ಫ್ರೀಕ್ವೆನ್ಸಿಯನ್ನು ಏನು ಮಾಡ್ತಾರೆ ಹರ್ಟ್ಸಲ್ಲಿ ಮೆಜರ್ ಮಾಡ್ತಾರೆ, ಪ್ರತಿರೋಧತ್ವವನ್ನು ಓಮಲ್ಲಿ ಮೆಜರ್ ಮಾಡ್ತಾರೆ. ನೆಕ್ಸ್ಟು 177ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಭೌತಿಕ ಬದಲಾವಣೆ ಯಾವುದು? ಭೌತಿಕ ಬದಲಾವಣೆ ಯಾವುದಂದರೆ ಮಂಜುಗಡ್ಡೆ ಕರಗುವುದು ಇಲ್ಲಿ ಭೌತಿಕ ಬದಲಾವಣೆ. ಯಾಕಂದರೆ ಪಟಾಕಿ ಸಿಡಿಸೋದು ಇಟ್ಸ್ ನಾಟ್ ಎ ಭೌತಿಕ ಬದಲಾವಣೆ. ಆಮೇಲೆ ಮೇಣದ ಬತ್ತಿ ಉರಿಯೋದು ಇಟ್ಸ್ ನಾಟ್ ಎ ಭೌತಿಕ ಬದಲಾವಣೆ. ಹಾಲು ಮೊಸರಾಗೋದು ಇಟ್ಸ್ ನಾಟ್ ಭೌತಿಕ ಬದಲಾವಣೆ. ಮಂಜುಗಡ್ಡೆ ಕರಗುವುದು ಈಸ್ ಎ ಭೌತಿಕ ಬದಲಾವಣೆ. ಅಂದರೆ ಫಿಸಿಕಲಿ ಚೇಂಜ್ ಅಂತ ಏನು ಹೇಳ್ತೀವಲ್ಲ ಅದು. ಪಟಾಕಿ ಸಿಡಿಸೋದು ಹೆಂಗೆ ಫಿಸಿಕಲ್ ಚೇಂಜ್ ಆಗುತ್ತಾ? ಆಗಲ್ಲ. ಮೇಣದ ಬತ್ತಿ ಇಟ್ಸ್ ನಾಟ್ ಇವನ್ ಫಿಸಿಕಲ್ ಚೇಂಜ್. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಮಂಜುಗಡ್ಡೆ ಕರಗೋದು ಈಸ್ ಎ ಫಿಸಿಕಲ್ ಚೇಂಜ್ ಅಂದರೆ ಭೌತಿಕ ಬದಲಾವಣೆ. 178ನೇ ಪ್ರಶ್ನೆ, ಮಳೆ ಹನಿಯು ಗೋಲಾಕಾರವಾಗಿರಲು ಕಾರಣ ಏನಂತ ಪ್ರಶ್ನೆ ಮಾಡವ್ರೆ. ಮಳೆ ಹನಿ ಗೋಲಾಕಾರವಿರಲು ಕಾರಣ ಏನಂದರೆ ಮೇಲ್ಮೆ ಬಿಗಿತ, ಅಂದರೆ ಸರ್ಫೇಸ್ ಟೆನ್ಷನ್ ಇರ್ತೈತಿ. ಆ ಮಳೆ ಹನಿಯಾಗ ಸರ್ಫೇಸ್ ಟೆನ್ಷನ್ಸ್ ಇರ್ತೈತಿ, ನಾಟ್ ಮಳೆ ಹನಿಯಾಗ. ಅದು ಯಾಕೆ ಇರ್ತೈತಿ ಅಂದರೆ ಸರ್ಫೇಸ್ ಟೆನ್ಷನ್ ಇರೋ ಕಾರಣದಿಂದ ಮಳೆ ಹನಿ ಗೋಲಾಕಾರವಾಗಿರ್ತೈತಿ, ನೆನ್ಪಿಡಬೇಕು. 179ನೇ ಪ್ರಶ್ನೆ, ಒಂದು ಗ್ಲಾಸ್ ನೀರಿನಲ್ಲಿ ತೇಲಿ ಬಿಟ್ಟ ಮಂಜುಗಡ್ಡೆ ಕರಗಿದಾಗ ನೀರಿನ ಮಟ್ಟ ಏನಾಗ್ತೈತಿ? ಆಪ್ಷನ್ಸ್ ಡಿ ಏನೂ ಬದಲಾಗಲ್ಲ. ಸರಿ ಹತ್ರ ಆಪ್ಷನ್ಸ್ ಡಿ ಆಗುತ್ತದೆ. 180ನೇ ಪ್ರಶ್ನೆ ನೋಡೋಣ, ಇವುಗಳಲ್ಲಿ ಯಾವುದರ ಗಾತ್ರ ವ್ಯಾಲ್ಯೂಮ್ 0 ಡಿಗ್ರಿಯಿಂದ 5 ಡಿಗ್ರಿ ಬಿಸಿ ಮಾಡಿದಾಗ ಇಳಿಕೆಯಾಗುವುದು? ಪ್ರಶ್ನೆ ನೋಡ್ರಿ ಹೆಂಗಿದೆ. ಇಳಿಕೆಯಾಗುವುದು ಅಂದರೆ ಅದು ನೀರಲ್ಲಿ ಮಾತ್ರ, ಇದರಲ್ಲೂ ಕೂಡ ಆಗಲ್ಲ, ಪಾದರಸದಲ್ಲಿ ಕೂಡ ಆಗಲ್ಲ, ಆಲ್ಕೋಹಾಲಲ್ಲಿ ಕೂಡ ಆಗಲ್ಲ, ಗಾಳಿಯಲ್ಲೂ ಕೂಡ ಆಗಲ್ಲ, ಆಗುವುದು ಮಾತ್ರ ನೀರಲ್ಲಿ. ಆಪ್ಷನ್ಸ್ ಬಿ ಸರಿ ಉತ್ತರ ಆಗಿರ್ತೈತಿ. CV ರಾಮನ್ ಅಂತ ಕೇಳೋರು. CV ರಾಮನ್ ಸಂಶೋಧನೆ ರಾಮನ್ ಎಫೆಕ್ಟ್ ಅಂತ ಹೇಳಿದ್ದೀವಪ್ಪ ನಾವು. ರಾಮನ್ ಕಾರಣ ಪರಿಣಾಮಕ್ಕೆ ಅಥವಾ ರಾಮನ್ ಎಫೆಕ್ಟ್ ನೋಬೆಲ್ ಪ್ರಶಸ್ತಿ ದೊರೆತಿದೆ. ಈ ಸಂಶೋಧನೆಯನ್ನು ವಿವರಿಸಿದ ವಿಷಯ ಯಾವುದು? ರಾಮನ್ ಎಫೆಕ್ಟ್ ಯಾವುದ್ರ ಬಗ್ಗೆ ಹೇಳುತ್ತದೆ ಅಂತ ಬೆಳಕಿನ ಕಿರಣಗಳು. ಎಲ್ಲರಿಗೂ ಗೊತ್ತೈತಿ ರಾಮನ್ ಎಫೆಕ್ಟ್ ಬೆಳಕಿನ ಕಿರಣಗಳ ಬಗ್ಗೆ ಹೇಳ್ತೈತಿ, ಎಲ್ಲರಿಗೂ ತಿಳಿದೇ ಐತಿ, ಹೌದಿಲ್ಲ? ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತಾ. 182ನೇ ಪ್ರಶ್ನೆ ನೋಡೋಣ, ಬೆಳಕಿನ ವಿದ್ಯುತ್ ಕಾಂತೀಯ ಅಲೆಗಳು ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ತರಂಗಾಂತರದಿಂದ ವೇವ್ಲೆಂತ್ ಸರಿಯಾದ ಏರಿಕೆ ಕ್ರಮ ಯಾವುದು? 182ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಆಪ್ಷನ್ ಸಿ ಏನೈತಿ ಅಂದರೆ ಇದು ಐತಿ. ಇಲ್ಲಿ ಬರಿತೀನಿ ನೋಡಿ, 4 ಏನಿದೆ ಇದು ಫಸ್ಟು ಏರಿಕೆ ಕ್ರಮದಲ್ಲಿ ಬರಿತಾ ಇದ್ದೀನಿ. ಫಸ್ಟು, ಆಮೇಲೆ ಇದು ಸೆಕೆಂಡು, ಆಮೇಲೆ ಏನಿದೆ ಇದು ಥರ್ಡು, ಆಮೇಲೆ ಇದು ಫೋರ್ತು. ಇದು ಏರಿಕೆ ಕ್ರಮ. ಅಂದರೆ ಎಕ್ಸ್ರೇ ಆದಮೇಲೆ ಎಕ್ಸ್ರೇಸ್ ಆದಮೇಲೆ ಏನಾಗುತ್ತೆ ನೇರಳಚಿತ್ತ ಅಂದರೆ ಅಲ್ಟ್ರಾವೈಲೆಟ್ ರೇಸ್ ಬರುತ್ತೆ, ಅದಾದಮೇಲೆ ಇನ್ಫ್ರಾರೆಡ್ ರೇಸ್ ಬರುತ್ತೆ, ಅದಾದಮೇಲೆ ರೇಡಿಯೋ ಅಲೆಗಳು ಅಥವಾ ರೇಡಿಯೋ ವೇವ್ಸ್ ಬರುತ್ತೆ. ನೆಕ್ಸ್ಟು 183ನೇದು ಬಣ್ಣಗಳು ಅಂದರೆ ಪ್ರೈಮರಿ ಕಲರ್ಸು ಯಾವುವು ಅಂತ ಕೇಳೋರು. ಇದು ಕೆಳಗೆ ಕೊಟ್ಟವ್ರೆ. ಇದ್ರಾಗ ಪ್ರೈಮರಿ ಕಲರ್ಸ್ ಯಾವುವು ಅಂತ ಕೇಳಿದ್ರೆ ಕೆಂಪು, ನೀಲಿ, ಹಸಿರು ಇದು ಪ್ರೈಮರಿ ಬಣ್ಣಗಳು. ಆಯಿತಾ. ನೀರಿನ ಸತ್ವ ನೀಲಿ ಬಣ್ಣದ ವಸ್ತುವನ್ನು ಹಳದಿ ಬಣ್ಣದ ಬೆಳಕಿನಲ್ಲಿ ವೀಕ್ಷಿಸಿದಾಗ ಗೋಚರಿಸುವ ಬಣ್ಣ ಯಾವುದು? ಅದುವೇ ಕಪ್ಪು ಬಣ್ಣ. ಆಪ್ಷನ್ಸ್ ಬಿ ಸರಿ ಉತ್ತರ ಆಗಿರುತ್ತದೆ. ಚಲಿಸುತ್ತಿರುವ ಬಸ್ ಒಮ್ಮೆಲೆ ನಿಂತಾಗ ಪ್ರಯಾಣಿಕರು ಮುಗ್ಗರಿಸಲು ಕಾರಣ ಅಂದರೆ ಪ್ರಯಾಣಿಕರು ಚಲನೆಯಲ್ಲಿ ಮುಂದುವರಿಯುವುದರಿಂದ ಅದು ಹಾಗೆ ಮುಗ್ಗರಿಸಲು ಒಬ್ಬರ ಮ್ಯಾಗ ಒಬ್ಬರು ಬಿದ್ದಂಗೆ ಫೀಲ್ ಆಗುತ್ತೆ ಅಂತ ಹೇಳಕತ್ತಾರಿಲ್ಲ ಅಷ್ಟ. 186ನೇ ಪ್ರಶ್ನೆ ನೋಡೋಣ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಅಂತ ಹೇಳ್ಬೋದು. ಸೂರ್ಯನು ಭೂಮಿಯನ್ನು ಆಕರ್ಷಿಸುವ ಗುರುತ್ವ ಬಲ ಎಷ್ಟಿರುತ್ತೆ ಅಂತ ಕೇಳ್ಯಾರ ನೋಡ್ರಿ. ಭೂಮಿಯ ಸೂರ್ಯನನ್ನು ಆಕರ್ಷಿಸುವ ಗುರುತ್ವ ಬಲ ಸಮನಾಗಿರ್ತೈತಿ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರ್ತೈತಿ. 187ನೇ ಪ್ರಶ್ನೆ ನೋಡೋಣ. ಪರ್ವತವನ್ನು ಏರುವ ವ್ಯಕ್ತಿ ಮುಂದೆ ಬಾಗುವುದಕ್ಕೆ ಕಾರಣ ಏನು? ಆಪ್ಷನ್ಸ್ ಡಿ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವುದು ಸರಿಯಾದ ಉತ್ತರ ಆಗಿರ್ತೈತಿ. 188ನೇ ಪ್ರಶ್ನೆ, ವ್ಯಕ್ತಿಯೊಬ್ಬನು ಲಿಫ್ಟಿನಲ್ಲಿ ಚಲಿಸುವಾಗ ಅವನ ತೂಕ ಹೆಚ್ಚಾಗುವ ಸಂದರ್ಭ ಯಾವುದು? ಅದು ಯಾವುದಂದರೆ ಮೇಲ್ಮುಖವಾಗಿ ವೇಗೋತ್ಕರ್ಷವನ್ನು ಹೊಂದಿದಾಗ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿರ್ತದೆ. 189ನೇ ಪ್ರಶ್ನೆ ಏನಿದೆ ಅತಿ ಕಡಿಮೆ ಮೇಲ್ಮೆ ಹೊಂದುವುದು ಅಂತ ಹೇಳ್ಯಾರ. ಆಪ್ಷನ್ಸ್ ಕೇಳ್ಬಿಟ್ಟಿನಿ ಡೈರೆಕ್ಟ್. ಒಂದು ಪಾದರಸ ಹನಿಯ ಹತ್ತಿರ ಇನ್ನೊಂದು ಪಾದರಸ ಹನಿಯು ತಂದಾಗ ಎರಡು ಕುಡಿ ಒಂದು ದೊಡ್ಡ ಹನಿಯಾಗಿ
ಮಾರ್ಪಾಡಾಗ್ತದೆ. ಈ ರೀತಿ ಮಾರ್ಪಾಡಾಗಲಿಕ್ಕೆ ಕಾರಣ ಏನಂದ್ರೆ ಅತಿ ಕಡಿಮೆ ಮೇಲ್ಮೆ ಹೊಂದಿರ್ತದೆ. ಅದಕ್ಕೋಸ್ಕರ ಏನಾಗ್ತದೆ, ಮಾರ್ಪಾಡಾಗೋದು ಈ ದ್ರವಗಳು ಪ್ರವೃತ್ತಿಯನ್ನು ಹೊಂದುತ್ತವ. 190ನೇ ಪ್ರಶ್ನೆ ನೋಡೋಣ. ಬ್ಯಾರೆಲ್ಗಳಲ್ಲಿ ಉರುಳಿಸುವುದು ಅವುಗಳನ್ನು ತಳ್ಳುವುದಕ್ಕಿಂತ ಸುಲಭವಾಗಿದೆ. ಇದಕ್ಕೆ ಕಾರಣ ಏನು? ಬ್ಯಾರೆಲ್ಗಳು ಉರುಳಿಸೋದಕ್ಕಿಂತ ತಳ್ಳೋದಕ್ಕೆ ಭಾಳ ಸುಲಭ ಆಯ್ತಂತ. ಯಾಕೆ ಇದು ಸುಲಭವಾಗಿರ್ತೈತಿ? ಯಾವ ಥಿಂಕ್ ಮಾಡ್ರಿ ನಾವು. ಯಾಕಂದ್ರೆ ನೋಡ್ರಿ, ಉರುಳಿಸುವಾಗ ಉಂಟಾಗುವ ಘರ್ಷಣೆ ಜಾರುವಾಗ ಉಂಟಾಗುವ ಘರ್ಷಣೆಗಿಂತ ಕಡಿಮೆ ಇರ್ತೈತಿ. ಅದಕ್ಕೋಸ್ಕರ ಯಾವತ್ತು ಉರುಳಿಸುವುದಕ್ಕಿಂತ ತಳ್ಳುವುದು ಸುಲಭವಾಗಿರ್ತೈತಿ. ನೆನ್ಪಿಡಿ. 191ನೇದು. ಎರಡು ಕಾಯಗಳು ನಡುವಿನ ಅಂತರ ದ್ವಿಗುಣವಾದರೆ ಅವುಗಳ ನಡುವಿನ ಗುರುತ್ವಾಕರ್ಷಣೆ ಎಷ್ಟಾಗುವುದು? ಸಿಂಪಲ್ ಪ್ರಶ್ನೆ. ಎಷ್ಟಾಗುವುದು? ಹೌದು, 1/4 ಅಷ್ಟು ಆಗುತ್ತೆ. ಆಪ್ಷನ್ಸ್ ಡಿ ಸರಿ ಉತ್ತರ ಆಗಿರ್ತೈತಿ. ನೆಕ್ಸ್ಟು ಪ್ರಶ್ನೆ ನೋಡೋದಾದರೆ 192ನೇದು. ಭೂಮಿಯ ಮೇಲ್ಮೈಯಿಂದ ಮೇಲಕ್ಕೆ ಹೋದಂತೆ ಜಿ ಅಂದರೆ ಗುರುತ್ವಾಕರ್ಷಣೆ ವೇಗೋತ್ಕರ್ಷ ಮೌಲ್ಯ ಎಷ್ಟು? ಆಪ್ಷನ್ಸ್ ಬಿ ಸರಿ ಉತ್ತರ. ಅದು ಇಳಿಕೆ ಆಗುವುದು ಸರಿಯಾಗಿರುತ್ತದೆ. ನೀರು ಯಾವ ಉಷ್ಣತೆಯಲ್ಲಿ ಘನೀಕರಿಸಲ್ಪಡುತ್ತದೆ? ಆಪ್ಷನ್ಸ್ ಎ 32 ಡಿಗ್ರಿ ಫ್ಯಾರನ್ಹೀಟ್ ಇಲ್ಲಿ ಸರಿ ಉತ್ತರ ಆಗಿರ್ತದೆ. ಯಾವ ಕನಿಷ್ಠ ಉಷ್ಣಾಂಶದ ನಂತರ ಯಾವುದೇ ವಸ್ತುವನ್ನು ಇನ್ನೂ ತಂಪುಗೊಳಿಸಲು ಸಾಧ್ಯವಿಲ್ಲ? ಆಪ್ಷನ್ ಸಿ -373.50 ಡಿಗ್ರಿ ಸೆಲ್ಸಿಯಸ್ ಇಲ್ಲಿ ಸರಿಯಾದ ಉತ್ತರ ಆಗಿರ್ತೈತಿ. ನೆಕ್ಸ್ಟ್ ಪ್ರಶ್ನೆ 195ನೇದು. ಉಷ್ಣತೆ ಮತ್ತು ಪ್ರಸಾರವಾಗುವ ಮಾಧ್ಯಮಗಳನ್ನು ಹೊಂದಿಸಿ ಬರೆಯಿರಿ. 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಯಾವ ಉಷ್ಣಮಾಪಕವು ಅತಿ ಹೆಚ್ಚು ಉಷ್ಣತೆ ಅಳೆಯಲು ಉಪಯುಕ್ತವಾಗುತ್ತದೆ? ಯಾವ್ದು ಹೇಳ್ರಿ? ಆಪ್ಷನ್ಸ್ ಬಿ ಸರಿಯಾದ ಉತ್ತರ. ಅದುವೇ ಥರ್ಮೋಕಪಲ್ ಥರ್ಮೋಮೀಟರ್ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ 197ನೇ ಪ್ರಶ್ನೆ. ಅತಿ ಎತ್ತರದಲ್ಲಿ ಹಾರಾಡುವ ವಿಮಾನಗಳ ಒಳಗಡೆ ಆಪ್ಷನ್ಸ್ ಎ ಸರಿಯಾದ ಉತ್ತರ. ಗಾಳಿ ಪಂಪ್ಗಳ ಸಹಾಯದಿಂದ ಸಾಮಾನ್ಯ ವಾತಾವರಣ ಒತ್ತಡವನ್ನು ನಿರ್ಮಾಣ ಮಾಡಲಾಗುವುದು. ಅದಕ್ಕೋಸ್ಕರ ಅತಿ ಎತ್ತರದಲ್ಲಿ ಹಾರಾಡುವ ವಿಮಾನಗಳು ಒಳಗಡೆ ಏನಿರ್ತೈತಿ, ಈ ಒಂದು ಕಾರಣ ಇರ್ತೈತಿ. 199ನೇ ಪ್ರಶ್ನೆ ನೋಡೋಣ. ಕ್ರಿಕೆಟಿನಲ್ಲಿ ವೇಗದ ಬೌಲರ್ಗಳ ಎಸೆದು ಚೆಂಡು ಗಾಳಿಯಲ್ಲಿ ತೇಳುವ ಅಥವಾ ಸ್ವಿಂಗ್ ಪ್ರಕ್ರಿಯೆ ಯಾವುದರಿಂದ ವಿವರಿಸಲ್ಪಡುತ್ತದೆ? ಅಂದ್ರೆ ಅದು ಬರ್ನಾಲಿಯ ಸಿದ್ಧಾಂತದ ಮೇಲೆ ಏನಾಗ್ತದೆ, ವಿವರಿಸಲ್ಪಡ್ಬೋದು. 199ನೇ ಪ್ರಶ್ನೆ. ಟೆಲಿವಿಷನ್ ಸನಿಹದಲ್ಲಿ ಮೋಟಾರ್ ಸೈಕಲ್ ಚಲಿಸಿದಾಗ ಟಿವಿ ದೃಶ್ಯದಲ್ಲಿ ಅಡಚಣೆಯಾಗಲು ಕಾರಣ ಏನಪ್ಪ ಹೇಳು? ಮೋಟಾರ್ ಸೈಕಲ್ ಕಿಡಿಬೆಣ್ಣೆ ಸ್ಪಾರ್ಕ್ ಪ್ಲಗ್ ಅಂತ ಕರಿತೀವಲ್ಲ, ವಿದ್ಯುತ್ ಕಾಂತೀಯ ಕ್ಷೇತ್ರವನ್ನು ಉಂಟು ಮಾಡುವುದರಿಂದ ಅಂತ ಹೇಳಬೇಕು. ಆಪ್ಷನ್ಸ್ ಡಿ ಸರಿ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ. ಬಾಲ್ ಬೇರಿಂಗ್ಗಳ ಘರ್ಷಣೆಯನ್ನು ಕಡಿಮೆ ಮಾಡುವ ರೀತಿ ಯಾವುದು? ಯಾವ ರೀತಿ ಅಂದರೆ ಲೋಹದ ಗುಂಡುಗಳು ಸಂಪರ್ಕ ಕ್ಷೇತ್ರವನ್ನು ಕಡಿಮೆಗೊಳಿಸುವುದು. ಆಯಿತಾ? 201ನೇ ಪ್ರಶ್ನೆ ನೋಡೋಣ. ಸೂರ್ಯನಿಂದ ಈ ಕೆಳಗಿನ ಗ್ರಹಗಳಿರುವ ದೂರದ ಸರಿಯಾದ ಏರಿಕೆ ಕ್ರಮ ಯಾವುದಪ್ಪ ಅಂದ್ರೆ ಬುಧ, ಶುಕ್ರ, ಭೂಮಿ ಮತ್ತು ಮಂಗಳ, ಗುರು ಗ್ರಹ ಗೊತ್ತಿದೆ. 102ನೇ ಪ್ರಶ್ನೆ. ಪ್ಲೂಟೋ ಗ್ರಹವನ್ನು ಸೌರಮಂಡಲದ ಗ್ರಹಗಳ ಪಟ್ಟಿಯಿಂದ ಕೈ ಬಿಡಲಾಗಿದೆ. ಇದಕ್ಕೆ ಕಾರಣ ಏನಂದ್ರೆ ನಿರ್ದಿಷ್ಟ ಕಕ್ಷಪಾತ ಇಲ್ಲೋದ್ರಿಂದ ಅದನ್ನು ಕೈ ಬಿಟ್ಬಿಟ್ಟಾರ. ಅದು ಯಾಕಂದ್ರೆ ಈಗ ಇಲ್ಲೆಲ್ಲ ಭೂಮಿಗೆ ಇಲ್ಲೆಲ್ಲ ಈಗ ಬುಧ ಗ್ರಹ ಐತಿ, ಗುರು ಗ್ರಹ ಐತಿ, ಭೂಮಿ ಐತಿ, ಹಿಂಗೆಲ್ಲ ಗ್ರಹ ಅದ. ಲಾಸ್ಟ್ ಏನೈತಿ? ಪ್ಲೂಟೋ ಗ್ರಹ ಐತಿ. ಇದು ಪ್ಲೂಟೋ ಗ್ರಹ ಇದ್ರ ಸುತ್ತ ತಿರುಗೋದು ಇದು ಏನು ಮಾಡಾಕತ್ತೈತಿ? ಹಿಂಗೆ ಆ ಕಡೆ ಇದ್ರ ಮನ್ಸಿಗೆ ತಿರುಗಾಕತ್ಬಿಟ್ಟೈತೆ. ಅದಕ್ಕೆ ಅದನ್ನು ಗ್ರಹ ಅಲ್ಲ, ನೀನು ಸೌರಮಂಡಲದಾಗ ಇರಬೇಡ ಹೋಗಂತ ನಮ್ಮ ಜನ ಡಿಸೈಡ್ ಮಾಡಿಬಿಟ್ರ. ಅದಕ್ಕೆ ಅದನ್ನು ಗೆಟ್ಔಟ್ ಮಾಡಿಬಿಟ್ರ. ಸೌರಮಂಡಲದಿಂದ ನೀನು ಗ್ರಹನೇ ಅಲ್ಲಿ ಹೋಗ ನೋಡ. ಒಂದು ವೇದಾಗ ಒಂದು ಮನುಷ್ಯರು ಅಂದ್ರೆ ಹೆಂಗೆ ಒಂದ್ರೊಳಗೆ ಹಿಂಗೆ ಹೋಗ್ತಿರ್ಬೇಕು. ಅವರು ಒಂದೇ ದಾರಿದಾಗ ಇರ್ಬೇಕು. ಹಿಂಗೆ ಎಲ್ಲರ ಗತೆ ಇರಬೇಕು. ಅದು ನಮ್ಮ ಗತೆ ಇಲ್ಲಂದ್ರೆ ಮನುಷ್ಯ ಅಂದ್ಬಿಡ್ತೇವೆ, ಹುಚ್ಚಂದ್ಬಿಡ್ತೇವೆ. ಅದಕ್ಕೋಸ್ಕರ ಇದನ್ನು ಹಂಗೆ ಅಂದ್ಕೊಂಡು ತೆಗೆದು ಬಿಟ್ಟಾರ ಪ್ಲೂಟೋ. ಅದಕ್ಕೆ ಕಕ್ಷಪಾತ ಇಲ್ಲ, ಅದು ಸರಿಯಾಗಿ ದಾರಿ ಮ್ಯಾಗ ನಡ್ಯಾಕತ್ತಿಲ್ಲ. ಅದಕ್ಕೋಸ್ಕರ ಏನು ಮಾಡ್ಬಿಟ್ರೆ ನಿರ್ದಿಷ್ಟ ಕಕ್ಷಪಾತ ಇಲ್ಲದ್ರಿಂದ ಅದನ್ನು ನೀನು ಮನುಷ್ಯನೇ ಅಲ್ಲ, ನೀನು ನಮ್ಮ ಗ್ರಹದಾಗ ನೀನು ಗ್ರಹನೇ ಅಲ್ಲ ಅಂತ ನಾವು ಜನ ಡಿಸೈಡ್ ಮಾಡಿ ಕಳಿಸ್ಬಿಟ್ಟಾರ. ಸೊ ಆಯಿತಾ, ಇದು ಇಂಪಾರ್ಟೆಂಟ್. ಸರ್ ನೋಡ್ರಿ, ನೆಕ್ಸ್ಟ್ ಹೇಳ್ಬೇಕಂದ್ರೆ ನಿಮ್ಗೆ ನೆಕ್ಸ್ಟ್ ಪ್ರಶ್ನೆ 102ನೇ ಪ್ರಶ್ನೆ. 102ನೇ ಪ್ರಶ್ನೆ ಹೋಗೋಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರೋ ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಇರುತ್ತೆ ಕೆಳಗಡೆಯಲ್ಲಿ, ಅದನ್ನು ಜೋರಾಗಿ ಹೊಡೆದು ಬೆಲ್ ಐಕನ್ ಹೊಡೆದ್ಬಿಟ್ರೆ ನಿಮ್ಮ ಜೀವನದಾಗ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇದ್ರೂ ನೀವು ಕ್ಲಿಯರ್ ಮಾಡ್ತೀರಂತ ಹೇಳ್ತೀನಿ ನಾನು. ಅಷ್ಟು ಇಂಪಾರ್ಟೆಂಟ್ ನಮ್ಮ ಯೂಟ್ಯೂಬ್ ಚಾನಲ್. ನಾನು ಹೇಳೋ ಯೂಟ್ಯೂಬ್ MCQsನೂ ಅಷ್ಟು ಇಂಪಾರ್ಟೆಂಟ್. ಆಯಿತಾ? ಜಿಗದ್ ಹೊಡೀರಿ. ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಅಂತ ಇರ್ತದಲ್ಲ, ಅದನ್ನೇನು ಮಾಡಿ ಜಿಗದ್ ಹೊಡೆದು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಂಗೆ ಬೆಲ್ ಐಕನ್ನು ಒತ್ತಿರಿ. ಆಯಿತಾ? ಅದೇ ನಿಮ್ಗೆ ನಮ್ಗೆ ಕೊಡೋದು ಒಂದು ಮೋಟಿವೇಶನ್ ಆಗಲಿ, ಇನ್ಸ್ಪಿರೇಷನ್ ಆಗಲಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದು ಮಾತ್ರ ಯಾರು ಮರಿಬಾರ್ದು. ಲೈಕ್ ಮಾಡಿರಿ. ಹಾಗೆ
ಏನು ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೂ ನಿಮ್ಮ ವಾಟ್ಸಪ್ ಗ್ರೂಪ್ನಾಗ ಸ್ಟಡಿ ಗ್ರೂಪ್ ಏನು ಮಾಡ್ಕೊಂಡಿರ್ತಾರೆ ಅದರಲ್ಲೆಲ್ಲ ಈ ವಿಡಿಯೋಗಳನ್ನು ಶೇರ್ ಮಾಡಿರಿ, ಅವರು ಕೂಡ ರಿವಿಷನ್ ಮಾಡಲಿ ಆಯಿತಾ. ಅಷ್ಟು ಇಂಪಾರ್ಟೆಂಟ್ ವಿಡಿಯೋಸ್ ಇವು. 203ನೇ ಪ್ರಶ್ನೆ ನೋಡ್ತೀನಿ. ಚಂದ್ರನ ಮೇಲ್ಮೈಯಲ್ಲಿ ಕಂಡುಬರುವ ಲೋಹ ಯಾವುದು? ಟೈಟಾನಿಯಂ ಕಂಡು ಬರ್ತೈತಿ. ಆಪ್ಷನ್ ಡಿ ಸರಿಯಾದ ಉತ್ತರ. ನಕ್ಷತ್ರಗಳು ಸ್ಫೋಟಗೊಳ್ಳುವ ಪ್ರಕ್ರಿಯೆ ಏನೆಂದು ಕರೆಯುತ್ತಾರೆ? ಅದು ಸೂಪರ್ ನೋವಾ ಅಂತ ಕರೀತಾರೆ. ಖಗೋಳಮಾನ ಅಸ್ಟ್ರೋನಾಮಿಕಲ್ ಯೂನಿಟ್ ಎಂದರೆ ಏನು? ಅಸ್ಟ್ರೋನಾಮಿಕಲ್ ಯೂನಿಟ್ ಎಂದರೆ ಏನು? ಸೂರ್ಯನ ಕೇಂದ್ರ ಭೂಮಿಯ ಕೇಂದ್ರಗಳ ನಡುವಿನ ಸರಾಸರಿ ಅಂತರ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 206ನೇ ಪ್ರಶ್ನೆ. ಬೆಳಕು 1 ಸೆಕೆಂಡಿಗೆ 2,99,460 ಕಿಲೋಮೀಟರ್ ವೇಗದಲ್ಲಿ 1 ವರ್ಷದಲ್ಲಿ ಚಲಿಸುವ ದೂರವನ್ನು ಏನೆಂದು ಕರೆಯುತ್ತಾರೆ? ಏನೆಂದು ಕರೀತಾರೆ ಅಂದರೆ ಜ್ಯೋತಿರ್ವರ್ಷ ಅಂತ ಕರೀತಾರೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರ್ತದೆ. ಸೂರ್ಯನ ಸುತ್ತಲೂ ಕಡಿಮೆ ಅವಧಿ 88 ದಿನ ತೆಗೆದುಕೊಳ್ಳುವ ಗ್ರಹ ಯಾವುದು? ಆಪ್ಷನ್ಸ್ ಡಿ ಬುಧ ಗ್ರಹ ಸರಿಯಾದ ಉತ್ತರ ಆಗಿರ್ತದೆ. 108ನೇ ಪ್ರಶ್ನೆ. ನೆಪ್ಚೂನ್ ಸೂರ್ಯನ ಸುತ್ತಲೂ ಅತಿ ಹೆಚ್ಚು ಅವಧಿ ತೆಗೆದುಕೊಳ್ಳುವ ಗ್ರಹ. ಈ ಅವಧಿ ಎಷ್ಟು? 165 ವರ್ಷ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿರ್ತದೆ. ಅತ್ಯಂತ ಬಿಸಿಯಾದ ಗ್ರಹ ಯಾವುದು? ಆಪ್ಷನ್ ಸಿ ಶುಕ್ರ ಗ್ರಹ ಅತ್ಯಂತ ಬಿಸಿಯಾದ ಗ್ರಹ. ಇವುಗಳಲ್ಲಿ ಶಿಲಾಗ್ರಹಗಳು ಅಂದರೆ ಟೆರ್ಷಿಯಲ್ ಪ್ಲಾನೆಟ್ ಯಾವುವು ಅಂತ ಕೇಳಾರ? ಆಪ್ಷನ್ ಸಿ ಬುಧ, ಶುಕ್ರ, ಭೂಮಿ, ಮಂಗಳ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಸೂರ್ಯನಿಗೆ ಅತ್ಯಂತ ಸಮೀಪವಿರುವ ನಕ್ಷತ್ರ ಯಾವುದು? ಅತ್ಯಂತ ಸಮೀಪವಿರುವ ನಕ್ಷತ್ರ ಯಾವುದಂದ್ರೆ ಪ್ರಾಕ್ಸಿಯಂ ಸೆಂಟಾರಿ ಅನ್ನೋದು ಸಮೀಪವಿರುವ ನಕ್ಷತ್ರ. 112ನೇ ಪ್ರಶ್ನೆ. ಹುಣ್ಣಿಮೆ ದಿನದಂದು ನಾವು ಚಂದ್ರನನ್ನು ಎಷ್ಟು ಭಾಗ ಮಾತ್ರ ನೋಡ್ತೀವಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದು 59% ಅಷ್ಟು ನೋಡ್ತೀವಿ. ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವ ಗ್ರಹ ಯಾವುದು? ಇದಕ್ಕೂ ಕೂಡ ಸ್ಟಾರ್ ಮಾರ್ಕ್ ಹಾಕ್ತೀನಿ. ಇಂಪಾರ್ಟೆಂಟ್ 2 ಸ್ಟಾರ್ ಹಾಕ್ತೀನಿ, ಯಾಕಂದರೆ ಇದು ಔಟ್ಡೇಟೆಡ್ ಕ್ವಶನ್ಸ್. ರಿಪೀಟ್ ಆಗಿರುತ್ತೆ, ಇಂಪಾರ್ಟೆಂಟ್ ಕ್ವಶನ್ಸೇ, ಬಟ್ ಔಟ್ಡೇಟೆಡ್. ಈಗಿಲ್ಲ ಇಂಥವೆಲ್ಲ ಕೇಳ್ತಾ ಇಲ್ಲ. ಇಂಥ ಚಿಕ್ಕ ಪುಟ್ಟ ಲಿಲ್ಲಿ ಪುಟ್ಸ್ ಎಲ್ಲ ಕ್ವಶನ್ಸ್ ಫ್ರೇ ಮಾಡ್ತಲ್ಲ, ಹಾಗಾಗಿ ಇದನ್ನು ಸುಮ್ಮನೆ 2 ಸ್ಟಾರ್ ಆಗ್ತಾ ಇದ್ದೀನಿ ಅಷ್ಟೇ. ಸೊ ಸರಿಯಾದ ಉತ್ತರ ಏನಾಗಿರ್ತದೆ ಹೇಳ್ರಿ? ಅತಿ ಹೆಚ್ಚು ಉಪಗ್ರಹ ಹೊಂದಿರುವ ಗ್ರಹ ಯಾವುದಂದ್ರೆ ಶನಿ ಗ್ರಹ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. 214ನೇ ಪ್ರಶ್ನೆ. ಒಂದು ಸಂವತ್ಸರದಲ್ಲಿ ಗರಿಷ್ಠವಾಗಿ ಸಂಭವಿಸಬಹುದಾದ ಸೂರ್ಯ ಮತ್ತು ಚಂದ್ರಗ್ರಹಣ ಒಟ್ಟು ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಮಾಡ್ಯಾರ? ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟು 215ನೇ ಪ್ರಶ್ನೆ. ಶನಿ ಗ್ರಹದ 2 ಬಳೆಗಳ ನಡುವೆ ಇರುವ ಅಂತರವನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಮಾಡ್ಯಾರ? ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ. ಅದುವೇ ಕ್ಯಾಸಿಯನ್ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. 216ನೇ ಪ್ರಶ್ನೆ ನೋಡೋಣ. ನಕ್ಷತ್ರಗಳ ಜನನ ಮರಣದ ತಾಣಗಳನ್ನು ಏನೆಂದು ಕರೆಯುವರು? ಏನೆಂದು ಕರೀತಾರೆ? ಆಪ್ಷನ್ಸ್ ಬಿ ನಿಹಾರಿಕೆ ಅಂತ ಕರೀತಾರೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಸೌರಮಂಡಲ ಈ ಕೆಳಗಿನ ಯಾವ ಆಕಾಶಗಂಗಳಲ್ಲಿ ಗ್ಯಾಲಕ್ಸಿಯಲ್ಲಿ ಸೇರಿದೆ? ಆಪ್ಷನ್ ಸಿ ಸರಿಯಾದ ಉತ್ತರ. ಮಿಲ್ಕಿ ವೇಲಿ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನಕ್ಷತ್ರ ಪುಂಜಗಳು ರಾತ್ರಿಯ ಬೇರೆ ಬೇರೆ ಕಾಲದಲ್ಲಿ ತಮ್ಮ ಸ್ಥಾನಗಳನ್ನು ಬದಲಾಯಿಸದಂತೆ ಕಾಣಲು ಕಾರಣ ಏನು ಅಂದ್ರೆ ಭೂಮಿಯ ತನ್ನ ಕಕ್ಷದ ಸುತ್ತಲೂ ಸುತ್ತುವುದು ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ ಪ್ರಶ್ನೆ ಐತಿ. ಸೊ 3, 4, 2, 1 ಅಂತ ಹೇಳ್ಬಿಡ್ತೀನಿ. 3, 4, 2, 1. ಯಾಕಂದರೆ ಗುರುಗ್ರಹ ಏನು ಮಾಡ್ತೈತಿ? ಸೌರ್ಯದ ಅತ್ಯಂತ ದೊಡ್ಡ ಗ್ರಹ ಆಯಿತಾ. ನೆಕ್ಸ್ಟು ಶುಕ್ರ ಗ್ರಹ ಏನೈತಂದ್ರೆ ಸೂರ್ಯನಿಗೆ ಅಪ್ರದಕ್ಷಿಣವಾಗಿ ಸುತ್ತುವ ಗ್ರಹ ಆಯಿತಾ. ನೆಪ್ಚೂನ್ ಏನಿದೆ ಇದು ಸೂರ್ಯನಿಂದ ಅತಿ ದೂರವಿರುವ ಗ್ರಹ. ಬುಧ ಗ್ರಹ ಏನಿದೆ ಸೂರ್ಯನಿಗೆ ಅತಿ ಸಮೀಪವಿರುವ ಗ್ರಹ. 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಅತಿ ಕಡಿಮೆ ಅವಧಿಯಲ್ಲಿ 9 ಗಂಟೆ 50 ನಿಮಿಷ ತನ್ನ ಅಕ್ಷದ ಸುತ್ತುವ ಗ್ರಹ ಯಾವುದು? 120ನೇ ಪ್ರಶ್ನೆ ಬಂತು. 120ನೇ ಪ್ರಶ್ನೆ ಯಾವುದಂದರೆ ಗುರುಗ್ರಹ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. 121ನೇ ಪ್ರಶ್ನೆ. ನಕ್ಷತ್ರಗಳಿಂದ ಬರುವ ಬೆಳಕು ಒದಗಿಸುವ ಮಾಹಿತಿ ಯಾವುದು? 121ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಉಷ್ಣತೆ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. 122ನೇ ಪ್ರಶ್ನೆ. ಸಂಪೂರ್ಣ ಖಗ್ರ ಸೂರ್ಯಗ್ರಹಣದಲ್ಲಿ ಗೋಚರಿಸುವ ಸೂರ್ಯನ ಭಾಗ ಯಾವುದು? ಆಪ್ಷನ್ ಸಿ ಕೊರೋನಾ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ದ ಸಿ ಆಫ್ ಟ್ರಂಕ್ವಾಲಿಟಿ ಮತ್ತು ಓಷಿಯನ್ ಆಫ್ ಸ್ಟ್ರಮ್ಸ್ ಕಂಡುಬರುವ ಆಕಾಶಕಾಯ ಯಾವುದು? 123ನೇದು ಆಪ್ಷನ್ಸ್ ಡಿ ಚಂದ್ರಗ್ರಹ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಟೈಟಾನ್ ಯಾವ ಗ್ರಹದ ಅತಿ ದೊಡ್ಡ ಉಪಗ್ರಹ ಆಗಿದೆ? ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಶನಿ ಗ್ರಹ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಗ್ಯಾನಿಮೇಡ್ ಉಪಗ್ರಹದ ಯಾವ ಗ್ರಹಗಿಂತ ದೊಡ್ಡದಾಗಿದೆ? ಆಪ್ಷನ್ ಸಿ ಸರಿಯಾದ ಉತ್ತರ ಬುಧ ಗ್ರಹ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಅರ್ಧ ಚಂದ್ರಾಕೃತಿಯ ದಿನಗಳಲ್ಲಿ ಅಂದರೆ ಚಂದ್ರನ ಕಪ್ಪು ಭಾಗವು ಮಂದಾಗಿ ಗೋಚರಿಸಲು ಕಾರಣ ಏನು? ಆಪ್ಷನ್ ಸಿ ಭೂಮಿಯಿಂದ ಪ್ರತಿಫಲಿತಗೊಂಡ ಸೂರ್ಯನ ಬೆಳಕು ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಸೂರ್ಯ ಯಾವ ರೀತಿಯ ನಕ್ಷತ್ರ? ಆಪ್ಷನ್ಸ್ ಡಿ ಮಧ್ಯಮ ಗಾತ್ರದ ನಕ್ಷತ್ರ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ.
128ನೇ ಪ್ರಶ್ನೆ ಹೀಗಿದೆ. ಧ್ರುವ ನಕ್ಷತ್ರದ ಸ್ಥಿರವಾಗಿರುವಂತೆ ಕಾಣಲು ಕಾರಣ ಏನಂದ್ರೆ ಧ್ರುವ ನಕ್ಷತ್ರವು ಭೂಮಿಯ ಪರಿಭ್ರಮಣ ಅಕ್ಷದ ನೆರದಲ್ಲಿರುವುದು ಇಲ್ಲಿ ಸರಿ ಉತ್ತರ ಆಗಿರ್ತದೆ. 129ನೇ ಪ್ರಶ್ನೆ ಸೂರ್ಯನ ದ್ರವರಾಶಿಯ 1.4ಗಿಂತ ಕಡಿಮೆ ಇರುವ ನಕ್ಷತ್ರ ತನ್ನ ಜೀವಿತಾವಧಿಯ ಅಂತಿಮ ಹಂತದಲ್ಲಿ ತಳೆಯುವ ರೂಪ ಯಾವುದು ಅಂದ್ರೆ ಶ್ವೇತಕುಬ್ಜ. ಆಪ್ಷನ್ ಸಿ ಇಲ್ಲಿ ಸರಿ ಉತ್ತರ ಆಗಿರ್ತದೆ. 230ನೇದು ಭೂಮಿ ಮತ್ತು ಚಂದ್ರ ಸೂರ್ಯನಿಂದ ಸುಮಾರು ಒಂದೇ ಅಂತರದಲ್ಲಿದ್ದು ದರೂ ಭೂಮಿ ಹೆಚ್ಚು ಬಿಸಿಯಾಗಿರುತ್ತದೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಆಪ್ಷನ್ ಸಿ ಚಂದ್ರನಲ್ಲಿನ ವಾತಾವರಣ ಇಲ್ಲದಿರುವುದು ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ ನಕ್ಷತ್ರಗಳ ಸಮೂಹಕ್ಕೆ ಏನಂದು ಕರೀತಾರೆ? ಇದು ಅಂತೂ ಸಿಕ್ಕಾಪಟ್ಟೆ ಕ್ವಶನ್ಸು, ಔಟ್ಡೇಟೆಡ್ ಕ್ವಶನ್ಸು, ಬಟ್ ಆಕಾಶಗಂಗೆ ಅಂತ ಕರೀತಾರೆ. 232ನೇ ಪ್ರಶ್ನೆ ಧೂಮಕೇತುವಿನ ಬಾಲವು ಯಾವಾಗಲೂ ಸೂರ್ಯನ ದಿಕ್ಕಿನಲ್ಲಿರುವ ಕಾರಣ ಏನಂದ್ರೆ ಸೂರ್ಯನ ವಿಕಿರಣ ಮತ್ತು ಸೌರ ಮಾರುತ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. 233ನೇ ನೋಡೋಣ. ಸರಿಸುಮಾರು ಭೂಮಿಯಷ್ಟೇ ದ್ರವ್ಯರಾಶಿ, ಗಾತ್ರ ಮತ್ತು ಸಾಂದ್ರತೆಯನ್ನು ಹೊಂದಿರುವ ಗ್ರಹ ಯಾವುದು ಅಂದ್ರೆ ಶುಕ್ರ ಗ್ರಹ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರ್ತದೆ. 234ನೇದು ಕ್ಷುದ್ರ ಗ್ರಹಗಳು ಮತ್ತು ಯಾವ ಗ್ರಹಗಳ ನಡುವೆ ಕಂಡು ಬರ್ತಾವಂತ ಪ್ರಶ್ನೆ ಕೇಳಾರ. ಆಪ್ಷನ್ ಸಿ ಸರಿಯಾದ ಉತ್ತರ, ಅದು ಗುರು ಮತ್ತು ಮಂಗಳ ಗ್ರಹ ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ನೋಡ್ರಪ್ಪ ಏನೈತಿ. ಪೆರಿಜ್ ಮತ್ತು ಅಪೋಜಿ ಯಾವುದರ ನಡುವಿನ ಸಮೀಪ ಮತ್ತು ಅದರ ದೂರ ಅಂತರವಾಗಿದೆ? ಯಾವುದಂದ್ರೆ ಭೂಮಿ ಮತ್ತು ಚಂದ್ರ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. 236ನೇದು ಭೂಮಿ ಮತ್ತು ಸೂರ್ಯನ ನಡುವಿನ ಸಮೀಪ ಮತ್ತು ದೂರದ ಅಂತರವಾಗಿರುವ ಪೆರಿಹೀಲಿಯನ್ ಮತ್ತು ಅಪಹಿಲಿಯನ್ ಸಂಭವಿಸುವ ದಿನಗಳು ಯಾವುವು ಅಂದರೆ ಆಪ್ಷನ್ಸ್ ಬಿ ಸರಿಯಾದ ಉತ್ತರ, ಅದುವೇ ಜನವರಿ 3 ಮತ್ತು ಜುಲೈ 4 ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. 237ನೇದು ಚಂದ್ರನ ಮೇಲೆ ಗಗನಯಾತ್ರಿಗಳು ಹಣ್ಣಿನ ರಸವನ್ನು ಅಂದರೆ ಕೊಳವೆ ಸ್ಟ್ರಾ ಅಂತೀವಲ್ಲ ಮೂಲಕ ಕುಡಿಯಲು ಸಾಧ್ಯವಾಗಿರುವುದಿಲ್ಲ. ಇದಕ್ಕೆ ಕಾರಣ ಏನು ಅಂದರೆ ಚಂದ್ರನಲ್ಲಿ ವಾತಾವರಣವಿರುವುದಿಲ್ಲ, ಅದಕ್ಕೋಸ್ಕರ ಅಲ್ಲಿ ಕುಡಿಯೋಕ್ಕಾಗಲ್ಲ. ಸ್ಟ್ರಾನಿಂದ ಏನು ಮಾಡೋದು, ಹಣ್ಣಿನ ರಸ ಕುಡಿಯೋಕ್ಕಾಗಲ್ಲ ಚಂದ್ರನ ಮೇಲೆ. 238ನೇ ಪ್ರಶ್ನೆ ಆಗಿದೆ. ಚಂದ್ರನಲ್ಲಿ ವಾತಾವರಣ ಇಲ್ಲದಿರಲು ಕಾರಣ ಏನಂದ್ರೆ ಚಂದ್ರನ ಗುರುತ್ವಾಕರ್ಷಣ ಶಕ್ತಿಯ ವಾತಾವರಣವನ್ನು ಹಿಡಿದಿಟ್ಟುಕೊಳ್ಳಲು ಅಸಮರ್ಥರಾಗಿರುವುದು ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. 239ನೇ ಪ್ರಶ್ನೆ ಹಿಂಗಿದೆ. ಭೂಮಿಯಿಂದ ಚಂದ್ರನ ಒಂದೇ ಭಾಗ ಮಾತ್ರ ಗೋಚರಿಸಲು ಕಾರಣ ಏನು ಅಂದ್ರೆ ಚಂದ್ರನು ತನ್ನ ಸುತ್ತಲೂ ಮತ್ತು ಭೂಮಿ ಸುತ್ತಲೂ ಒಂದೇ ಅವಧಿಯನ್ನು ತೆಗೆದುಕೊಳ್ಳಲಾಗುತ್ತದೆ ಅಂತ ಪ್ರಶ್ನೆ ಇಲ್ಲಿ ಸರಿಯಾಗಿರುತ್ತೆ. 240ನೇ ಪ್ರಶ್ನೆ ಚಂದ್ರನಿಂದ ಆಕಾಶವನ್ನು ವೀಕ್ಷಿಸಿದಾಗ ಕಪ್ಪಾಗಿ ಕಾಣುತ್ತದೆ. ಇದಕ್ಕೆ ಕಾರಣ ಏನಪ್ಪ ಹೇಳ್ರಿ? ಆಪ್ಷನ್ 240 ಹೌದು, ಚಂದ್ರನಲ್ಲಿ ವಾತಾವರಣ ಇರೋದಿಲ್ಲ ಅಂತ ಹೇಳಬೇಕು. ಚಂದ್ರನಲ್ಲಿ ಆಕಾಶ ವೀಕ್ಷಿಸಿದಾಗ ಕಪ್ಪಾಗಿ ಯಾಕೆ ಕಾಣುತ್ತದೆ ಅಂದ್ರೆ ಚಂದ್ರನಾಗ ವಾತಾವರಣನೇ ಇಲ್ಲ, ಅದಕ್ಕೋಸ್ಕರ ಹಂಗೆ ಕಾಣ್ತೈತಿ ಅಂತ ಹೇಳಬೇಕು ಅಷ್ಟೇ. ಸಿಂಪಲ್ ಪ್ರಶ್ನೆಗಳಿವೆಲ್ಲ ಆಯಿತಾ. ಇವಾಗೆಲ್ಲ ಬರೀ 8ನೇ 9ನೇ ಹುಡುಗರು ಇಂಥವೆಲ್ಲ ಪ್ರಶ್ನೆಗೆ ಉತ್ತರ ಹೇಳ್ತಾರೆ. ಸೊ ಅಷ್ಟು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಇವಾಗ ನೀವು ಇನ್ನೂ ಡಿಗ್ರಿ ಮುಗಿದ್ಮ್ಯಾಗ ಏನು ಮಾಡತ್ತೀರಿ, ಇವಾಗ ಓದಾಕತ್ತೀರಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಅಂತೇಳಿ. ನೋಡಿ ಎಲ್ಲಿಂದ ಎಲ್ಲಿಗೈತೆ. ಸೊ ಅದಕ್ಕೆ ಎಲ್ಲ ಓದ್ಕೋಬೇಕು ಆಯಿತಾ. ಸೊ ಬಿಫೋರ್ ದಟ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ. ಈ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಇರ್ತೈತೆ, ಜಿಗದ ಸಬ್ಸ್ಕ್ರೈಬ್ ಬಟನ್ ಹೊಡ್ರಿ, ಹಂಗೆ ಗಂಟೆ ಇರ್ತೈತೆ, ಗಂಟೆಗೆ ಒತ್ಕೋರಿ, ಅದು ಇಂಪಾರ್ಟೆಂಟ್ ಆಯಿತಾ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಏನೈತಿ. ಇಂಪಾರ್ಟೆಂಟ್ ಪ್ರಶ್ನೆ ಅಂತಲೇ ಹೇಳ್ತೀನಿ ನಾನು ಎಲ್ಲದಕ್ಕೂ. ಪಶ್ಚಿಮದಲ್ಲಿ ಸೂರ್ಯ ಉದಯವಾಗುವ ಗ್ರಹಗಳು ಯಾವುವು? ಆಪ್ಷನ್ ಸಿ ಶುಕ್ರ ಮತ್ತು ಯುರೇನಸ್ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಚಂದ್ರನನ್ನು ಭೂಮಿಯ ಉಪಗ್ರಹವೆಂದು ಕರೆಯಲು ಕಾರಣವೇನೆಂದ್ರೆ ಚಂದ್ರ ಭೂಮಿಯ ಸುತ್ತಲೇ ಇರುತ್ತದೆ, ಇದಕ್ಕೆ ಕಾರಣ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಸೌರವ್ಯೂಹದಲ್ಲಿರುವ ಗ್ರಹಗಳಲ್ಲಿ ಅತಿ ಹೆಚ್ಚು ಸಾಂದ್ರತೆ ಹೊಂದಿದ ಗ್ರಹ ಯಾವುದಂದ್ರೆ ಭೂಮಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. 244ನೇ ಪ್ರಶ್ನೆ ಚಂದ್ರನ ಗುರುತ್ವಾಕರ್ಷಣ ಶಕ್ತಿ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯ ಎಷ್ಟಿರುತ್ತದೆ ಅಂದ್ರೆ 1/6 ಇರ್ತೈತಿ. ನೆಕ್ಸ್ಟ್ ಪ್ರಶ್ನೆ ಕೃತಕ ಉಪಗ್ರಹ ಇಂಧನ ಮೂಲ ಯಾವುದು? ಆಪ್ಷನ್ ಸಿ ಸೌರಕೋಶಗಳಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಗಗನಯಾನಿಗಳು ಬಾಹ್ಯಾಕಾಶದಲ್ಲಿ ನಕ್ಷತ್ರಗಳೇನು ಅಂತ ಪ್ರಶ್ನೆ ಮಾಡವ್ರೆ. ಏನಿರ್ತೈತಿ? ಆಪ್ಷನ್ ಸಿ ಎಲ್ಲ ದಿಕ್ಕುಗಳಲ್ಲಿ ಎಲ್ಲ ಸಮಯದಲ್ಲಿ ಕಾಣುವರು ಅಂತ ಇಲ್ಲಿ ಪ್ರಶ್ನೆಗೆ ಉತ್ತರ ಹೇಳಿದ್ದಾರೆ. 247ನೇ ಪ್ರಶ್ನೆ ನೋಡೋಣ. ಸಿಂಪಲ್ ಪ್ರಶ್ನೆ ಐತಿ. ನಿಯಮಿತ ಕಾಲಾಂತರದಲ್ಲಿ ರೇಡಿಯೋ ಅಲೆಗಳನ್ನು ಹೊರಹೊಮ್ಮಿಸುವ ಆಕಾಶಕಾಯ ಯಾವುದಂತ ಪ್ರಶ್ನೆ. ಅದ್ಯಾ ಪಲ್ಸಾರ್. ಇದು ಎಲ್ಲರಿಗೂ ಗೊತ್ತಾಯಿದೆ ಅಂತ ಹೇಳಿದ್ನಲ್ಲ ಅವಾಗಲೇ. ಪಲ್ಸರ್ಲಿ ಸರಿಯಾದ ಉತ್ತರ ಆಗಿರ್ತದೆ. 248ನೇದು ಇವುಗಳಲ್ಲಿ ಕ್ಷುದ್ರ ಗ್ರಹ ಅಂದರೆ ಅಸ್ಟ್ರಾಯ್ಡ್ ಅಂತ ಏನು ಕರಿತೀವಲ್ಲ ಯಾವುದು ಅಂತ ಕೇಳ್ಯಾರ. ಯಾವ್ಯಾವ ಒಂದು ಹೊಸ ಓದ್ಬೇಡ. ಟೈಟನ್ ಅಂತ ಹೇಳ್ಯಾರ, ಸೈರಸ್ ಅಂತ ಹೇಳ್ಯಾರ, ಗ್ಯಾನಿಮೆಡ್ ಅಂತ ಹೇಳ್ಯಾರ, ಪೋಬಾಸ್ ಅಂತ ಹೇಳ್ಯಾರ. ಯಾವ್ದು ಇರ್ತೈತಿ? 248ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹೌದು, ಸೈರಸ್ ಇಲ್ಲಿ ಸರಿಯಾದ ಉತ್ತರ. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ. ಇದರಲ್ಲಿ ಇವು 4ರಲ್ಲಿ ಸೈರಸ್ ಅನ್ನೋದು ಒಂದು ಕ್ಷುದ್ರ ಗ್ರಹ, ಅಸ್ಟ್ರಾಯ್ಡ್ ಅಂತ ಕರಿತೀವಿ.
242ನೇ ಪ್ರಶ್ನೆ, ಅಂತರಿಕ್ಷಕ್ಕೆ ತೆರಳಿದ ಮೊದಲ ಮಾನವ ಯಾರು? ಮೊದಲ ಮಾನವ ಯಾರಂದರೆ ಯೂರಿ ಗಗಾರಿಯನ್ ಇಲ್ಲಿ ಸರಿ ಉತ್ತರ ಆಗಿರ್ತದೆ. ಅವರು ಅಲ್ಲಿ ಫಸ್ಟ್ ಏನು ಮಾಡ್ತಾರೆ, ಅಂತರಿಕ್ಷಕ್ಕೆ ತೆರಳಿದ ಮೊದಲ ಮಾನವ ಅಂತ ಹೆಸರುವಾಸಿ ಆಗಿರ್ತಾರೆ. 250ನೇ ಪ್ರಶ್ನೆ ನೋಡೋಣ, ಅಂತರಿಕ್ಷಕ್ಕೆ ತೆರಳಿದ ಮೊದಲ ಮಹಿಳೆ ಯಾರು? ನೋಡಿ ಹೆಂಗೆ ಪ್ರಶ್ನೆಗಳು ಹೆಂಗೆ ಬರುತ್ತೆ ನೋಡಿ. ಸೊ ವ್ಯಾಲೆಂಟೈನ್ ತೆರೆಸ್ಕೋವಾ ಅನ್ನೋರು ಮೊದಲ ಮಹಿಳೆಯಾಗಿ ಅಂತರಿಕ್ಷಕ್ಕೆ ಹೋಗಿದ್ದ ಮೊದಲ ಮಹಿಳೆ, ಮೊದಲ ಮಾನವ ಮಹಿಳೆ ಅಂತ ಪ್ರಸಿದ್ಧಿ ಪಡೆದಿರ್ತಾರೆ. ರೈಟ್, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಇನ್ನುಳಿದ 251ನೇ ಪ್ರಶ್ನೆಯಿಂದ 416 ಇದೆ ಫಿಸಿಕ್ಸು, ಇನ್ನು ಭೌತಶಾಸ್ತ್ರದ MCQs ಉಳಿದಿದ್ದಾವೆ. ಮುಂದಿನ ವಿಡಿಯೋದಲ್ಲಿ ಒಂದು ಏಟಿಗೆ ಇದನ್ನು ಸಾಲ್ವ್ ಮಾಡ್ತೀನಿ. ನಮ್ಮ ಯೂಟ್ಯೂಬಿನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಇರ್ತೈತಿ, ಜಿಗದ ಬೆಲ್ ಹೊಡಿರಲ್ಲಿ. ಹೆಂಗೆ ಗುಡ್ಯಾಗ ಬೆಲ್ ಹೊಡಿತೀರಲ್ಲ, ಟಂಗ್ ಅಂತ ಹೊಡಿತಿರಲ್ಲ ಗುಡ್ಯಾಗ, ಹಂಗೆ ಇಲ್ಲಿ ನಮ್ಮದು ಯೂಟ್ಯೂಬ್ ಚಾನಲ್ದಾಗ ಇದು ಓದಾಕತ್ತೀರಿ, ನೀವು ಏನು ಓದಾಕತ್ತಿರ್ತೀರ ಜಿಗದ್ ನೀವು ಏನು ಮಾಡಬೇಕು, ಬೆಲ್ ಐಕನ್ ಹೊಡಿಬೇಕು, ನಿಮಗೂ ಬುದ್ಧಿ ಬರ್ತೈತಿ. ದೇವ್ರ ಗುಡಿಗೆ ಹೋದ್ರೂ ಬುದ್ಧಿ ಬರ್ತೈತಿ, ಗಂಟೆ ಹೊಡೆದ್ರೆ. ಇಲ್ಲಿ ನೀವು ಯೂಟ್ಯೂಬ್ ವಿಡಿಯೋ ನೋಡಾಕ, ಇಂಥ ವೀಡಿಯೋಗಳು ನೋಡೋಕೆ ಸ್ಪೆಷಲಿ ಇಂಥವು ಏನು ಸ್ಟಡಿ ಬಗ್ಗೆ ವೀಡಿಯೋಗಳು ನೋಡ್ತಾರೆ, ಜಿಗದ್ ಗಂಟೆ ಹೊಡೆದ್ರೆ ನಿಮಗೂ ಬುದ್ಧಿ ಬರ್ತೈತಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು. ಧನ್ಯವಾದಗಳು, ಶುಭ ದಿನ.